ಆ ಕಾಲದಿಂದಲೂ ನಾನು ನ್ಯಾಷನಲ್ ಕಾಲೇಜ್ ಸಾಂಸ್ಕೃತಿಕವಾಗಿ ಇನ್ಸ್ಪೈರ್ ಮಾಡಿದೆ ಮತ್ತು ಬೆಳೆಸಿದೆ. ಹಾಗಾಗಿ ನಾವು ನ್ಯಾಷನಲ್ ಕಾಲೇಜ್ ಅಂದರೆ ಕಣ್ಣು ಮುಚ್ಕೊಂಡು ಏನು ಕೆಲಸ ಆದರೂ ಒಪ್ಕೊಳ್ತೀವಿ. ಮತ್ತು ನಾನು ಹೆಚ್ಚಿನ ಊರಿನವಳು. ಸೊ ನಮಗೆ ಅವರು ಭಾಳ ಹತ್ತಿರದವರು ಅನ್ನೋ ಒಂದು ಭಾವ ಯಾವಾಗಲೂ ಇರುತ್ತೆ. ಆ ಕಾಲದಿಂದಲೂ ನಾನು ನ್ಯಾಷನಲ್ ಕಾಲೇಜ್ನ ಆವರಣದಲ್ಲಿ ಓಡಾಡ್ತಾ ಇದ್ದೆ. ಎರಡನೇದು ಅತಿ ಮುಖ್ಯವಾದ ಕಾರಣ ಯಾಕೆ ನಾನು ಬಂದಿದ್ದೀನಿ ಅಂದರೆ, ಈ ವಯಸ್ಸಿನ ಹುಡುಗ ಹುಡುಗಿಯರು ಅವರಿಗೆ ರಂಗಭೂಮಿ ಅಂದರೆ ಏನು, ಇವತ್ತಿನ ರಂಗಭೂಮಿ ಅಂದರೆ ಏನಂತ ಅಂದ್ಕೊಂಡಿದ್ದಾರೆ, ಆ ರಂಗಭೂಮಿಯ ಪರಂಪರೆ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆಯಾ, ತಿಳ್ಕೊಳ್ಳೋ ಆಸಕ್ತಿ ಇದೆಯಾ, ಅಥವಾ ಈಗಾಗಲೇ ಒಂದಷ್ಟು ಗೊತ್ತಿದೆಯಾ ಅನ್ನೋ ಕುತೂಹಲ ನನಗೆ ನಿಮ್ಮ ಮೇಲೆ ಇರುವ ಕುತೂಹಲದಿಂದಾಗಿ ನಾನು ಬಂದೆ. ಬಹುಶಃ ಅದೇ ಮೊದಲ ಕಾರಣ. ಯಾಕೆ ಅಂದರೆ ನಾನು ಅಪ್ಡೇಟ್ ಆಗಬೇಕು, ನಿಮ್ಮನ್ನು ಮಾತಾಡಿಸಿ ನಿಮ್ಮ ಜೊತೆ ನಿಮ್ಮ ಆಸಕ್ತಿಗಳೇನು, ಈಗಿನ ಕಾಲದ ಈ ಹುಡುಗ ಹುಡುಗಿಯರಿಗೇನು ಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಈ ಕನ್ನಡ ರಂಗಭೂಮಿ ಅಂತ ಶಬ್ದ ಭಾರ ಅನಿಸುತ್ತೆ, ಹೆದರ್ಕೋಬೇಡಿ. ಊಟ ಮಾಡಿ ಬಂದಿದ್ದೀರಾ ಅಲ್ಲ, ನಿದ್ದೆ ಬಂದುಬಿಡ್ಬೋದು, ಭಾರವಾಗಿ ಮಾತಾಡಲ್ಲ ನಾನು. ನನಗೆ ಕೂತಲ್ಲೇ ನೀವೆಲ್ಲ ಥಿಯೇಟ್ರವ್ರಲ್ವಾ, ರಂಗಭೂಮಿ ಗೊತ್ತಿದೆ ಅಲ್ವಾ ನಿಮ್ಗೆ ಅಲ್ಪ ಸ್ವಲ್ಪ. ಎಷ್ಟು ಜನ ಈಗಾಗಲೇ ವರ್ಕ್ಶಾಪ್ಗಳಲ್ಲಿ, ಇವಾಗ ಇವರು ಹೇಳಿದ್ರು ಯಾರೋ ಒಬ್ಬರು ಸೀನಿಯರ್ ಅಂದರೆ ಇರುವುದರಲ್ಲಿ ನಿಮ್ಮಲ್ಲಿ ಒಬ್ಬ ಸೀನಿಯರ್, ಒಂದು ಮನೋಜ್ಞ ಅನ್ನೋ ಒಂದು ಗುಂಪನ್ನು ಕಟ್ಕೊಂಡಿರುವವರು ಥಿಯೇಟರ್ಗಾಗಿಯೇ. ಎಷ್ಟು ಜನ ಈಗಾಗಲೇ ವರ್ಕ್ಶಾಪ್ಗಳನ್ನು ಅಟೆಂಡ್ ಮಾಡಿದ್ದೀರಾ, ನಾಟಕವನ್ನು ಮಾಡಿದ್ದೀರಾ? ಚೂರು ಕೈ ಎತ್ತೀರಾ? ಓಕೆ. ಉಳಿದವರನ್ನು ರಂಗಭೂಮಿಯ ಕಡೆಗೆ ಸೆಳೆಯೋಕೆ ಈ ಪ್ರಯತ್ನ, ರೈಟ್? ಓಕೆ. ರಂಗಭೂಮಿ ಇನ್ನೂ ಮಾಡೇ ಇಲ್ಲ ಅನ್ನೋರು, ನಿಮಗೆ ರಂಗಭೂಮಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಯಾರಾದರೂ ಕ್ವಿಕ್ಕಾಗಿ ಚುಟ್ಕಾಗಿ ಹೇಳ್ತೀರಾ? ಏನು ರಂಗಭೂಮಿ ಅಂದರೆ? ಹಳಬರು ಹೇಳ್ಬೋದು. ಏನು ರಂಗಭೂಮಿ ಅಂದರೆ ಹೇಳಿ ಹೇಳಿ. ಇದು ಹರಟೆ, ಕ್ವಶನ್ ಆನ್ಸರ್ ಇಲ್ಲ, ಮಾರ್ಕ್ಸ್ ಇಲ್ಲ. ರಂಗಭೂಮಿ ಅನ್ನೋದೊಂದು ಕಲ್ಚರ್ ತೋರಿಸೋ ಜಾಗ. ಅಂದರೆ ಲೈಕ್ ಥಿಯೇಟರ್, ಮೂವೀಸ್, ಮತ್ತು ಸ್ಟೋರೀಸ್ ಹೇಳೋ ಜಾಗ. ಥಿಯೇಟರ್, ಆಮೇಲೆ ಮೂವೀಸ್ ಮತ್ತು ಸ್ಟೋರಿ ಹೇಳೋ ಜಾಗ. ಆಗಿನ ಟೈಮಲ್ಲಿ ಜನಪದ ಟೈಮಲ್ಲಿ ಈ ಥರ ಮಾಡ್ತಿದ್ರಲ್ಲ. ರಂಗಭೂಮಿ ಅಂದರೆ ಓಕೆ, ಇವೆಲ್ಲವೂ ಹೌದು. ಆದರೆ ಅದಕ್ಕಿಂತ ಭಿನ್ನ ಇದೆ. ಇನ್ಯಾರಾದರೂ ಹೇಳ್ಬೋದಾ? ಬೇಗ ಪಟ್ ಪಟ್ ಪಟ್. ಗಟ್ಟಿ ಧ್ವನಿಯಲ್ಲಿ ಹೇಳಿ, ಮೈಕ್ ಬೇಡ. ನಮ್ಮ ಕಲೆಗಳನ್ನ ತೋರಿಸೋ ಜಾಗ. ಕಲೆಯನ್ನು ತೋರಿಸುವ ಜಾಗ. ಓಕೆ, ಆಯಿತು. ನೆಕ್ಸ್ಟ್ ಇನ್ಯಾರಾದರೂ? ಏನು ರಂಗಭೂಮಿ ಅಂದರೆ ಹಾಡು ಹೇಳ್ತೀರಾ, ಕತೆ ಹೇಳ್ತೀರಾ, ಇಲ್ಲ ಡಾನ್ಸ್ ಮಾಡ್ತೀರಾ, ಇಲ್ಲ ಇನ್ನೇನು ಮಾಡ್ತೀರಾ? ನಾಟಕ ಮಾಡ್ತೀರಾ ಅಲ್ವಾ? ನಾಟಕ ಮಾಡ್ತೀರಾ ಅಲ್ವಾ? ನಾಟಕ ಅನ್ನೋದೇ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆರ್ಟ್. ಈ ನಾಟಕ ಅನ್ನೋದರಲ್ಲಿ ನಿಮಗೆ ವಸ್ತು ಬೇಕು, ಕತೆ ಬೇಕು, ಅಂದರೆ ಕಂಟೆಂಟ್ ಬೇಕು. ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅದು ಅದರಲ್ಲಿ ಹಾಡು ಬೇಕು, ನೃತ್ಯ ಬೇಕು, ಆಮೇಲೆ ಡಿಸೈನ್ ಬೇಕು. ಡಿಸೈನ್ ಅಂದರೆ ಅದು ಚಿತ್ರಕಲೆ ಆಗ್ಬೋದು, ಶಿಲ್ಪಕಲೆ ಆಗ್ಬೋದು, ಯಾವುದೇ ಆಗ್ಬೋದು. ಇಟ್ಸ್ ಎ ಕಾಂಪ್ಲೆಕ್ಸ್ ಆರ್ಟ್. ಅದು ಈಗ ನಮಗೆ ಕಾಣಿಸ್ತಾ ಇರೋದು. ಇದಕ್ಕೆ ಇದರದೇ ಆದ ಒಂದು ಪರಂಪರೆ ಇದೆ. ಬಹುಶಃ ಕನ್ನಡ ರಂಗಭೂಮಿ ಅನ್ನೋದು 17th ಸೆಂಚುರಿ, 17ನೇ ಶತಮಾನದವರೆಗೂ ಕನ್ನಡದಲ್ಲಿ ಒಂದು ನಾಟಕ ಕೃತಿ, ಟೆಕ್ಸ್ಟ್, ಸ್ಕ್ರಿಪ್ಟ್ ಬಂದೇ ಇಲ್ಲ. ಆದರೆ ಅದ್ರ ಹಿಂದೆ ನಾಟಕ ಇರಲಿಲ್ವಾ ಅಂತ ಅಂದರೆ ನಾಟಕ ಇತ್ತು. ಆ್ಯಕ್ಚುಲಿ ಎಷ್ಟು ವೇದಗಳಿದೆ ಗೊತ್ತಾ? 4 ವೇದಗಳಿದೆ. ಆ 4 ವೇದಗಳ ಜೊತೆಯಲ್ಲಿ ಒಂದು 5ನೇ ವೇದ ಅನ್ನೋದು ಪ್ರಾರಂಭ ಆಯಿತು. ಯಾವಾಗ ಅಂದರೆ ಬ್ರಹ್ಮನ ಹತ್ರ ಹೋಗಿ ಎಲ್ಲರೂ ಹೇಳಿದ್ರು, ನಮ್ಮನ್ನು ಎಲ್ಲರನ್ನೂ ಸೇರಿಸಿಕೊಳ್ಳುವ, ಎಲ್ಲರನ್ನೂ ಒಳಗೊಳ್ಳುವಂತಹ ಮತ್ತೊಂದು ವೇದ
ನೀವು ಸೃಷ್ಟಿ ಮಾಡಿ ಅಂತ. ಆಗ ಅವನು 5ನೇ ವೇದ ಅಂತ ಮತ್ತೊಂದನ್ನು ಹೇಳ್ದ. ಆ 5ನೇ ವೇದವೇ ರಂಗಭೂಮಿ. ಅರ್ಥ ಆಯ್ತಾ? ಸೊ ಅಂದರೆ ಈ ಎಲ್ಲ ಅಂಶಗಳು ಈ 5ನೇ ವೇದದಲ್ಲಿ ಇದೆ. ಅದಕ್ಕೆ ಹೇಳಿದ್ದು ನಾನು, ರಂಗಭೂಮಿ ಅನ್ನೋದೇ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಆರ್ಟ್. ಇದರಲ್ಲಿ ಎಲ್ಲವನ್ನೂ ಒಳಗೊಳ್ಳಬಹುದು, ಎಲ್ಲರನ್ನೂ ಒಳಗೊಳ್ಳಬಹುದು. ಇದಕ್ಕೆ ಭೇದ ಭಾವ ಇಲ್ಲ. ಯಾರು ಬೇಕಾದರೂ ಇದ್ರ ಒಳಗಡೆ ಸೇರಿಕೊಳ್ಳಬಹುದು ಆಸಕ್ತಿ ಇದ್ದರೆ. ಸೊ ಇಂತಹ ರಂಗಭೂಮಿ ಹಿಂದೆ ಜನಪದ ರಂಗಭೂಮಿಯಾಗಿ, ಅವಾಗೆಲ್ಲ ಏನಂದರೆ ಸ್ಕ್ರಿಪ್ಟ್ ಅಂತ ಇರಲೇ ಇಲ್ಲ. ಮಹಾಭಾರತ ರಾಮಾಯಣ ಗೊತ್ತಲ್ವಾ? ನಿಮಗೂ ಗೊತ್ತಲ್ವಾ? ಹಾಗೆ ಎಲ್ಲರಿಗೂ ಗೊತ್ತಿರೋದು ಮಹಾಭಾರತ ರಾಮಾಯಣದ ಪಾತ್ರಗಳು ಗೊತ್ತಿರೋದು. ಸೊ ನೀನು ರಾಮ, ನೀನು ಲಕ್ಷ್ಮಣ, ನೀನು ರಾವಣ, ನೀನು ಸೀತೆ ಅಂತ ಪಾತ್ರಗಳನ್ನು ಹಂಚೋರು ಮತ್ತು ಕತೆ ಗೊತ್ತಿರೋದು ಮಾಡೋರು. ಹಾಗೆಯೇ ಮಹಾಭಾರತ ಕೂಡ. ಸೊ ರೆಡಿಮೇಡ್ ಸ್ಕ್ರಿಪ್ಟ್ ಅಂತ ಇರಲಿಲ್ಲ ಕನ್ನಡದಲ್ಲಿ. ಹಾಗಾಗಿ ಅದು ಒಂದು ರೀತಿಯಲ್ಲಿ ನೀವು ಇವಾಗ ಇಂಪ್ರೊವೈಸೇಷನ್ ಅಂತ ಹೇಳ್ತೀರಾ, ಹೌದಲ್ಲ? ಇಂಪ್ರೊವೈಸೇಷನ್ ಅನ್ನೋ ಪದ ಗೊತ್ತಲ್ವ ನಿಮಗೆ? ಸೊ ಆ ರೀತಿಯ ಪಾತ್ರಗಳು ಗೊತ್ತಾಗೋದು, ಕಂಟೆಂಟ್ ಇರೋದು, ಸಿಚುಯೇಷನ್ ಇರೋದು, ಜಾಗ ಇರೋದು. ಆ ಜಾಗದಲ್ಲಿ ಅವರು ಹೇಗೆ ಬಿಹೇವ್ ಮಾಡಿದ್ರೆ ಅದು ನಾಟಕ ಆಗ್ತಾಯಿತ್ತು. ಹೀಗೆ ನಾಟಕ ಅನ್ನೋದು ಬರೀ ಪೌರಾಣಿಕ ನೆಲೆಯಲ್ಲಿಯೇ ನಡ್ಕೊಂಡು ಬರ್ತಿತ್ತು. ಇಂಥ ಸಮಯದಲ್ಲಿ ಸಿಂಗರಾಯ ಅನ್ನೋರೊಬ್ಬರು ಮಿತ್ರವಿಂದ ಗೋವಿಂದ ಅನ್ನೋಂತಹ ಒಂದು ನಾಟಕವನ್ನು ಬರೀತಾರೆ. ಆ ನಾಟಕ ಕೂಡ ಮೂಲವಾಗಿ ಕನ್ನಡದ್ದು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಪೌರಾಣಿಕ ನಾಟಕಗಳಿದ್ವು ಮತ್ತು ಸಂಸ್ಕೃತ ನಾಟಕಗಳಿದ್ವು. ಕಾಳಿದಾಸ, ಭವಭೂತಿ, ಭಾಸ ಇವರುಗಳೆಲ್ಲ ಇದ್ದರು. ಆ ನಾಟಕಗಳಿದ್ವೇ ಹೊರತು ಕನ್ನಡ ನಾಟಕ ಅನ್ನೋದು ಇರಲಿಲ್ಲ. ಆವಾಗ ಈ ಸಂಸ್ಕೃತ ಭಾಷೆಯಲ್ಲಿ ಅಷ್ಟೇನು ಪ್ರಚಲಿತ ಅಲ್ಲದೆ ಇರೋ ಯಾವುದೋ ಒಂದು ಸಂಸ್ಕೃತ ನಾಟಕವನ್ನು ರೂಪಾಂತರಗೊಳಿಸಿ ಮಿತ್ರವಿಂದ ಗೋವಿಂದ ಅಂತ ಒಂದು ನಾಟಕವನ್ನು ರಚಿಸಿದ್ರು ಅನ್ನೋ ಉಲ್ಲೇಖ ಇದೆ. ಆದರೆ ಈ ನಾಟಕಕ್ಕೆ ಬೆಲೆ ಬರೋದು ಅಥವಾ ಸಾರ್ಥಕತೆ ಬರೋದು ಯಾವಾಗ? ಒಂದು ನಾಟಕ ಕೃತಿಗೆ ಅದು ಸಾರ್ಥಕತೆ ಬರೋದು ಯಾವಾಗ ಅನಿಸುತ್ತೆ? ನೀವು ಎಷ್ಟೊಂದು ನಾಟಕ ಎಲ್ಲ ಬರೀತೀರ, ಅದು ಪುಸ್ತಕದೊಳಗಿರುತ್ತೆ. ಅದಕ್ಕೆ ಒಂದು ಸಾರ್ಥಕತೆ ಬರೋದು ಯಾವಾಗ? ರಂಗದ ಮೇಲೆ ಬಂದಾಗ, ಹೌದಲ್ವಾ? ಅಂದರೆ ಪ್ರತಿಯೊಬ್ಬ ನಾಟಕಕಾರನಿಗೂ ತನ್ನ ಕೃತಿ ರಂಗದ ಮೇಲೆ ಬರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಷ್ಟೋ ಸತಿ ಅದು ಸಾಧ್ಯ ಆಗಲ್ಲ. ಯಾಕೆಂದರೆ ರಂಗದ ಮೇಲೆ ಬರೋದಕ್ಕೆ ಅದಕ್ಕೆ ಅದರದೇ ಆದ ಕೆಲವು ಗುಣಗಳಿರಬೇಕು. ಆ ಗುಣಗಳು ಈ ಮಿತ್ರವಿಂದ ಗೋವಿಂದ ಅಲ್ಲಿ ಇರಲಿಲ್ಲ. ಹಾಗಾಗಿ ಅದು ಯಾವತ್ತೂ ರಂಗಕ್ಕೆ ಏರಲೇ ಇಲ್ಲ. ಆದರೆ ಏನಂತ ಹೇಳ್ತೀರಾ, ಡಾಕ್ಯುಮೆಂಟೇಷನ್, ಮಾಹಿತಿ ಅನ್ನೋದರ ಲೆಕ್ಕದಲ್ಲಿ ತಗೊಂಡ್ರೆ ಅದು ಕನ್ನಡದ ಮೊದಲ ನಾಟಕ ಅಂತ ಹೇಳ್ತಾರೆ. ಆದರೆ ನಾಟಕಗಳು ರಂಗದ ಮೇಲೆ ಆಗೋದು ಈ ಮಹಾಭಾರತ, ರಾಮಾಯಣ ಬಿಟ್ಟರೆ ಬೇರೆ ನಾಟಕಗಳೇ ಇರಲಿಲ್ಲ. ಪಾರ್ಸಿ ನಾಟಕಗಳು ಬಹಳ ಪ್ರಚಲಿತ ಇದ್ವು. ಈ ಪಾರ್ಸಿ ನಾಟಕಗಳು ನಮ್ಮ ದೇಶಕ್ಕೆ ಬರೋದಕ್ಕೆ ಪ್ರಾರಂಭಿಸಿದ್ವು. ಸೊ ನಾವೆಲ್ಲರೂ ಅಂದರೆ ನಮ್ಮ ದೇಶದವರು ಆ ನಾಟಕಗಳನ್ನು ನೋಡಿ ಮನರಂಜನೆಗಾಗಿ ಈ ನಮ್ಮ ನಾಟಕಗಳಿತ್ತು, ಗ್ರಾಮ್ಯ ನಾಟಕಗಳಿದ್ವು, ಜನಪದ ಕಥೆಗಳಿದ್ವು, ಜನಪದ ರಂಗಭೂಮಿ ಇತ್ತು. ಆದರೆ ಯಾವುದು ಬಂದು ಸ್ಕ್ರಿಪ್ಟೆಡ್ ಅಂತ ಇರಲಿಲ್ಲ. ಈ ಸಂದರ್ಭದಲ್ಲಿ ಪಾರ್ಸಿ ನಾಟಕಗಳು ಯಾವಾಗ ಪ್ರವೇಶವನ್ನು ಪಡ್ಕೊಳ್ತು, ಆವಾಗ ನಾಟಕ ಹೀಗೆಲ್ಲ ಮಾಡ್ಬೋದಾ, ಇಷ್ಟೆಲ್ಲ ಚೆಂದ ಇದೆಯಾ, ಹಾಗಾದರೆ ನಾವು ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲೂ ಶುರುವಾಯಿತು. ಹೆಚ್ಚು ಅದು ಪ್ರಭಾವವನ್ನು ಬೀರಿದ್ದು ನಮ್ಮ ಮಹಾರಾಷ್ಟ್ರದಲ್ಲಿ ಏನಾಯಿತು, ಪಾರ್ಸಿ ನಾಟಕಗಳು ಬಹಳ ಪ್ರಚಲಿತಗೊಂಡವು. ಮತ್ತು ಆ ನಾಟಕಗಳನ್ನು ನೋಡ್ತಾ ಇದ್ದ ಉತ್ತರ ಕರ್ನಾಟಕದ ಜನ ಏನಿದಾರಲ್ಲ, ಅವರು ಕೂಡ ಅದರಿಂದ ಪ್ರಭಾವಿತರಾದರು. ಆ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಎಲ್ಲ ನಾಟಕಗಳು ಪಾರ್ಸಿಯಿಂದ ತರ್ಜುಮೆಗೊಂಡು ನಾಟಕಗಳು ಆಗೋಕ್ಕೆ ಶುರು ಆಯಿತು. ಆದರೆ ಕರ್ನಾಟಕದಲ್ಲಿ ಅಂದರೆ ಕನ್ನಡದಲ್ಲಿ ಒಂದೂ ಕೂಡ ಆಗಲಿಲ್ಲ. ಸಂಸ್ಕೃತದ ನಾಟಕಗಳಿದ್ವು, ಕಾಳಿದಾಸ, ಭಾಸ ಅವರುಗಳದೆಲ್ಲನೂ, ಕನ್ನಡದ್ದು ಅಂತಲೇ ಇರಲಿಲ್ಲ. ಆಮೇಲೆ ಉತ್ತರ ಕರ್ನಾಟಕದಲ್ಲೂ ಕೂಡ ಏನಾಗೋಯಿತು, ಮರಾಠಿ ನಾಟಕಗಳು, ನಿಮಗೆ ಈಗಲೂ ಗೊತ್ತಿದೆ, ಇವತ್ತೂ ನಮಗೆ ಗಡಿ ಸಮಸ್ಯೆ ಇದೆ. ಬೆಳಗಾಮಲ್ಲಿ ನಿಮಗೆಲ್ಲನೂ ಅಲ್ಲೆಲ್ಲವೂ ಮರಾಠಿಯೇ
ಬಹಳ ಪ್ರಾಶಸ್ತ್ಯ. ಮತ್ತು ಆಗಿನ ಕಾಲದಲ್ಲಂತೂ ಅಲ್ಲಿ ಮರಾಠಿ ನಾಟಕಗಳದ್ದು ಜೋರು. ಅಲ್ಲೇ ಬಂದದ್ದು ರಂಗಸಂಗೀತ. ಅವ್ರದ್ದು ಬೇರೆಯೇ ಸ್ಟೈಲ್ ಇದೆ ಮರಾಠಿಗಳದ್ದು. ರಂಗಸಂಗೀತ ಪ್ರಾರಂಭ, ನಾಟ್ಯ ಸಂಗೀತ ಅಂತ ಹೇಳ್ತಾರೆ. ನಾವಿಲ್ಲಿ ಏನನ್ನ ರಂಗಸಂಗೀತ, ನೀವು ನೋಡಿದ್ರಲ್ಲ ಜಯಶ್ರೀ ಮೇಡಮ್ ಹಾಡ್ತಾ ಇದ್ರು, ಇನ್ನೂ ಬಹಳಷ್ಟು ಜನ. ಈ ಹಾಡುಗಳೆಲ್ಲವೂ ರಂಗಸಂಗೀತ. ಆದರೆ ಅದು ಕರೆಯಲ್ಪಡ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ ನಾಟ್ಯ ಸಂಗೀತ ಅಂತ. ಯಾಕೆಂದರೆ ಅದು ಮಹಾರಾಷ್ಟ್ರೀಯನ್ ಮರಾಠಿಗರ ಇನ್ಫ್ಲುಯೆನ್ಸು ನಮ್ಮ ಮೇಲಿತ್ತು. ಈ ಸಮಯದಲ್ಲಿ ಬ್ರಿಟಿಷರು ಆಳ್ತಾ ಇದ್ರು. ಇದೆಲ್ಲವೂ ಯಾವ ಕತೆ? ಪ್ರೀ ಇಂಡಿಪೆಂಡೆನ್ಸ್ನ ಕತೆ. ಬ್ರಿಟಿಷರು ಕನ್ನಡದವರನ್ನು ಒಂದು ಸ್ವಲ್ಪ ಕೇವಲವಾಗಿ ನೋಡೋಕ್ಕೆ ಶುರು ಮಾಡಿದ್ರು. ಅಂದರೆ ನೀವು ನಿಮ್ಮ ರಾಜ್ಯದಲ್ಲಿ ಇದ್ಕೊಂಡು ಕನ್ನಡದಲ್ಲಿಲ್ಲ, ಕೂತ್ಕೊಂಡೆಲ್ಲ ಮರಾಠಿ ನಾಟಕ ನೋಡ್ತಿರಲ್ಲ ಅನ್ನುವಂತಹ ಒಂದು ಕೇವಲವಾದ ಒಂದು ಬಿಹೇವಿಯರು ಬ್ರಿಟಿಷರಿಂದ ಬಂದಾಗ ಸಂಸ್ಕೃತ ನಾಟಕಗಳಿಗೆಲ್ಲ ಜೀವ ಬರೋಕ್ಕೆ ಶುರುವಾಯಿತು. ಅವೆಲ್ಲವೂ ಕನ್ನಡಕ್ಕೆ ಅನುವಾದವಾದವು. ಕನ್ನಡದ್ದೇ ಅಂತ ನಾಟಕ ಇನ್ನೂ ಹುಟ್ಟಲಿಲ್ಲ. ಸೊ ಎಲ್ಲವೂ ಕನ್ನಡಕ್ಕೆ ಅನುವಾದ ಆಗಿ ಕನ್ನಡದಲ್ಲಿ ಸಂಸ್ಕೃತ ನಾಟಕಗಳು ಆಗಕ್ಕೆ ಶುರು ಆದವು. ಆ ಸಂದರ್ಭದಲ್ಲಿ ನಿಜವಾದ ಉಗಮ ಅಂದರೆ ಆವಾಗಲೇ ಶಾಕುಂತಲ ನಾಟಕ ಗೊತ್ತಲ್ವಾ ನಿಮಗೆ? ಕಾಳಿದಾಸನ ಶಕುಂತಲೆ ನಾಟಕ. ಶಾಕುಂತಲ ಮತ್ತು ರತ್ನಾವಳಿ ಇವೆರಡು ಚುರುಮುರಿ ಅನ್ನೋವಂತಹವರು ಕನ್ನಡದ ಶಾಕುಂತಲ ನಾಟಕವನ್ನು ಮೊದಲಿಗೆ ಅವರು ಅನುವಾದ ಮಾಡಿ ಅದನ್ನು ರಂಗಕ್ಕೆ ತಂದರು. ಅಂದರೆ ಲೆಕ್ಕದಲ್ಲಿ ರಂಗಕ್ಕೆ ಬಂದಂತಹ ಮೊದಲ ನಾಟಕ ಅಂತ ನಾವು ಹೇಳೋದಾದರೆ ಅದು ಚುರುಮುರಿಯವರ ಶಾಕುಂತಲ ನಾಟಕ. 1846ರಲ್ಲಿ ಸಾಂಗ್ಲಿ ಅನ್ನೋ ಊರು ಕೇಳಿದ್ದೀರಲ್ಲ, ಮಹಾರಾಷ್ಟ್ರ ಕಡೆ ಟ್ರೈನಲ್ಲಿ ಹೋಗೋವಾಗ ಸಾಂಗ್ಲಿ ಅಂತ. ಅಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಒಂದು ಸಲ ಈ ನಮ್ಮ ಕನ್ನಡದ ನಾಟಕವನ್ನು ನೋಡಿ ಪ್ರಭಾವಿತನಾಗಿ, ಆಗ ಅವನು ಅದೇ ತರಹದ ನಾಟಕವನ್ನು ಮರಾಠಿಯಲ್ಲಿ ಯಾಕೆ ನಾವು ಮಾಡೋದಿಲ್ಲ ಅನ್ನುವಂಥ ಒಂದು ಯೋಚನೆ ಬಂದು ಮರಾಠಿಗರಿಗೆ ಅಂತಹ ಒಂದು ನಾಟಕವನ್ನು ಮಾಡೋದಕ್ಕೆ ಉತ್ತೇಜನ ಕೊಡ್ತಾನೆ. ಅಂದರೆ ಆವಾಗ ಕನ್ನಡಿಗರಿಗೆ ಒಂದಷ್ಟು ವಿಶ್ವಾಸ ಬಂತು. ಅಂದರೆ ನಮ್ಮ ನಾಟಕ ಕೂಡ ಬೇರೆಯವರಿಗೆ ಗಮನವನ್ನು ಸೆಳೀತು ಅನ್ನೋದು. ಹೀಗೆ 35 ವರ್ಷಗಳ ಕಾಲ, ಅಂದರೆ ನೀವೇನು 1846 ಅಂದರೆ 46ರಿಂದ 35 ವರ್ಷಗಳ ಕಾಲ ಬಹಳ ಕನ್ನಡದ ನಾಟಕಗಳು ಬರಲೇ ಇಲ್ಲ ಅಂತ ಹೇಳ್ಬೋದು. ಈ ನಾಟಕಗಳು ಮರಾಠಿಯ ನಾಟಕಗಳು ಜನಪ್ರಿಯವಾಗಿ, ಮರಾಠಿಯಿಂದ ಅನುವಾದಿತವಾದ ಕನ್ನಡ ನಾಟಕಗಳು ಜನಪ್ರಿಯವಾದ ನಂತರ ಬಾಳಾಚಾರ್ಯ ಸಕ್ಕರಿ ಅಂತ ಒಂದು ಸ್ಕೂಲ್ ಟೀಚರು, ಬಹುಶಃ ನೋಡಿ ನಮ್ಮಲ್ಲೂ ನಾಟಕ ಎಲ್ಲ ಮಾಡಿಸೋದು ನಮಗೆ ಈ ಕೆಲವು ಟೀಚರ್ಗಳು, ಕನ್ನಡ ಟೀಚರ್ಗಳು, ಆಮೇಲೆ ಮ್ಯೂಸಿಕ್ ಟೀಚರ್ಸು ಯಾರು ಇರ್ತಾರಲ್ಲ ಅವ್ರುಗಳಿಗೆ ಅದರ ಅಂದರೆ ಸಾಹಿತ್ಯದ ಒಲವಿರುವವರು ಅಂತಹ ಒಂದು ಇನಿಷಿಯೇಟಿವ್ನ ತಗೋತಾರೆ. ಅಂಥ ಇನಿಷಿಯೇಟಿವ್ನ ಬಾಳ ಸಕ್ಕರಿ ಅನ್ನೋಂಥ ಒಂದು ಸ್ಕೂಲ್ ಟೀಚರು ತಗೊಂಡು ಅವರು ಮುಂದಾಗ್ತಾರೆ. ಅವರು ಶಾಂತ ಕವಿ ಅಂತ ಕೂಡ ಒಂದು ಹೆಸರಿನಲ್ಲಿ ಪ್ರಸಿದ್ಧರಾಗ್ತಾರೆ. ಅವರೇನು ಮಾಡ್ತಾರೆ, ಅವರು ಗದಗ್ನವರು. ಅವರು ಕೃತಪುರ ಅಂದರೆ ವೀರನಾರಾಯಣ ಪ್ರಸಾದಿತ ಕೃತಪುರ ನಾಟಕ ಮಂಡಳಿ, ಇದು ಬಹುಶಃ ಕನ್ನಡ ರಂಗಭೂಮಿಯಲ್ಲಿ ಹುಟ್ಟಿದ ಮೊದಲ ರಂಗ ತಂಡ. ಅವರು ಅದನ್ನು ಮಾಡಿ ಅದರಿಂದ ಉಷಾಹರಣ ಈಗಲೂ ಅಲ್ಲಲ್ಲಿ ಪ್ರಸ್ತಾಪ ಆಗತ್ತೆ, ಕೆಲವ್ರು ಮಾಡಿದ್ದಾರೆ ಕೂಡ. ಉಷಾಹರಣ ಅನ್ನೋಂಥ ಒಂದು ನಾಟಕವನ್ನು ಮಾಡ್ತಾರೆ. ನಾಟಕ ಮಾಡಿದ್ರು ಅಂದಾಕ್ಷಣಕ್ಕೆ ಈಗ ನೀವು ನೋಡ್ತಾ ಇರುವಂತಹ ನಾಟಕ ಅದಾಗಿರಲಿಲ್ಲ. ಉಷಾಹರಣ ಅನ್ನೋ ಒಂದು ನಾಟಕವನ್ನು ಬರೆದ್ರು, ಪಾತ್ರಗಳನ್ನು ಬಂದವರಿಗೆ ಹಂಚಿದ್ರು, ಮತ್ತು ಅವರ ಕೌಶಲ್ಯ ಅಂದರೆ ಒಬ್ಬ ವ್ಯಕ್ತಿಗೆ ಒಂದಷ್ಟು ಕೌಶಲ್ಯ ಅಂತಿರತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಅವರು ನಾಟಕ ಮಾಡಿದ್ರೆ ಹೊರತು ಅದಕ್ಕೊಂದು ದಿಕ್ಕು ದೆಸೆ ವಿನ್ಯಾಸ ಡಿಸೈನು ಸಂಗೀತ ನೃತ್ಯ ಈ ಥರದ್ದು ಯಾವುದೂ ಇರಲಿಲ್ಲ. ಒಂದು ಸ್ಕ್ರಿಪ್ಟನ್ನು ರಂಗದ ಮೇಲೆ ತರುವ ಒಂದು ಪ್ರಯತ್ನ, ಅದೇನೇ ಒಂದು ದೊಡ್ಡ ಪ್ರಯತ್ನ ಆ ಕಾಲಕ್ಕೆ ಆಯಿತು. ಇದು 1877ರಲ್ಲಾಯಿತು. ಅದರ ನಂತರ ಬಂದಿದ್ದೆ ವೃತ್ತಿರಂಗಭೂಮಿ ಅಂದ ತಕ್ಷಣ ನಾಟಕ ಮಾಡೋದು ಅವರ ವೃತ್ತಿಯ ಅಂತಂದರೆ ಅಲ್ಲ. ಅವಾಗೆಲ್ಲ ಮಾಡ್ತಾ ಇದ್ದಿದ್ದು ಏನೇನೋ ಕೆಲಸಗಳು ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇರೋರು, ವ್ಯವಸಾಯ ರಂಗಭೂಮಿ ಅನ್ನೋರು. ವ್ಯವಸಾಯ ಅದು ಇದು ಮಾಡ್ತಲೇ
ಒಂದು ಕಂಟೆಂಟನ್ನು ಒಂದು ಸ್ಕ್ರಿಪ್ಟನ್ನು ಇಟ್ಕೊಂಡು ಅವ್ರಿಗೆ ತಿಳಿದ ಮಟ್ಟಿಗೆಲ್ಲ ಅದರಲ್ಲಿ ನೀನು ಹೇಳೋ ಅಂತ ಹಾರ್ಮೋನಿಯಂ ಮೇಷ್ಟ್ರು ಒಬ್ರು ಇರೋರು ಯಾವಾಗ್ಲೂ ಹಿಂದಿನ ಕಾಲದಲ್ಲೆಲ್ಲ ಯಾರಿಗೆ ಹಾಡು ಹೇಳ್ಕೊಡಕ್ಕೆ ಬರುತ್ತೋ ಅವರೇ ನಾಟಕದ ಮೇಷ್ಟ್ರಾಗ್ತಿದ್ರು. ಹಿಂದೆ ಎಲ್ಲನೂ ಅಭಿನಯ ಮುಖ್ಯ ಆಗೇ ಇರಲಿಲ್ಲ ನಾಟಕ ಮಾಡೋದಕ್ಕೆ, ಹಾಡುಗಾರಿಕೆ ಮುಖ್ಯ ಆಗಿತ್ತು. ಯಾರಿಗೆ ಹಾಡನ್ನು ಹೇಳಲು ಸಾಧ್ಯವಾಗತ್ತೋ ಅವ್ರನ್ನೆಲ್ಲ ಬೇಗ ನಾಟಕಕ್ಕೆ ತೊಗೊಂಡ್ಬಿಡೋರು, ಒಂದು ರೀತಿಯಲ್ಲಿ ಹೈಜಾಕ್ ಮಾಡೋರು. ಹಿಂದಿನ ಕಾಲದಲ್ಲಿ ಅಂದರೆ ವೃತ್ತಿರಂಗ ಕಂಪನಿ ನಾಟಕಗಳ ಕಾಲದಲ್ಲಿ ಎಲ್ಲ ಕಲಾವಿದರು ಹಾಡುಗಾರರಾಗಿದ್ದರು. ಅಂದರೆ ಹಾಡುಗಾರಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಇತ್ತು. ಅಲ್ಲಿ ಅವಾಗ ಕೂಡ ರಂಗಶಿಕ್ಷಣ ಅನ್ನೋದು ಇರಲಿಲ್ಲ. ಅಂದರೆ ಯಾರು ನಾಟಕವನ್ನು ಹೇಳ್ಕೊಡ್ಬಹುದು, ಅದು ಹೇಳಿಕೊಡಬಹುದಾದ ಒಂದು ಕಲೆ ಅನ್ನುವ ಒಂದು ಥಾಟ್ ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಮತ್ತು ಆಗ್ತಾ ಇದ್ದದ್ದೆಲ್ಲವೂ ಅವರೇ ಬರೆದ ನಾಟಕಗಳೇ ಆದರೂ ಆಗ್ತಾ ಇದ್ದಿದ್ದೆಲ್ಲ ಯಾವುದು? ಪೌರಾಣಿಕ ನಾಟಕಗಳು. ಗೊತ್ತಿರೋ ಹಾಗೆ ಮಹಾಭಾರತದ ಯಾವುದೋ ಒಂದು ಉಪಕಥೆ, ರಾಮಾಯಣದ ಯಾವುದೋ ಒಂದು ಉಪಕಥೆ, ಇಲ್ಲ ಸತ್ಯ ಹರಿಶ್ಚಂದ್ರನ ಕತೆ, ಇಲ್ಲ ಇದೇ ರೀತಿಯ ಎಲ್ಲ ಪೌರಾಣಿಕ ಪಾತ್ರಗಳ ನಾಟಕಗಳು ಚಾಲನೆಗೆ ಬಂದವು. ಇನ್ನೊಂದೇನೆಂದರೆ ನಮ್ಮಲ್ಲಿ ಕೀರ್ತನಕಾರರು ದಾಸ ಸಾಹಿತ್ಯ ಬಂದ್ಬಿಟ್ಟಿತ್ತು. ದಾಸ ಸಾಹಿತ್ಯದಿಂದಾಗಿಯೇ ಹರಿಕತೆ ಬಹಳ ಪ್ರಚಲಿತವಿದ್ದ ಒಂದು ಫಾರಮ್ ಅದು. ಆ ಫಾರಮನ್ನು ಬಹಳ ಪ್ರಚಲಿತವಿದ್ದಾಗ ಅವರು ಮತ್ತು ಕಂಪನಿ ನಾಟಕಗಳು ಆವಾಗ ಅವೆರಡು ಜೊತೆಯಾಗಿ ಇದ್ದಂಥ ಒಂದು ಮನರಂಜನೆ ಅಂತಂದರೆ ದೇವಸ್ಥಾನಗಳಲ್ಲಿ ಹರಿಕತೆಗಳು ಮಾಡೋರು ಟೆಂಟ್ಗಳು ಹಾಕ್ಕೊಂಡು ಇವರು ಹೋಗಿ ನಾಟಕಗಳನ್ನು ಮಾಡ್ತಾಯಿದ್ರು. ಹೀಗೆ ಇದ್ದಾಗ ನಿಮ್ಮಂತಹ ಆಗಿನ ಕಾಲದ ಯುವಕರು ಇದೇನಪ್ಪ ಇವರು ಬರೀ ಹರಿಕತೆ ಮಾಡ್ತಾರೆ, ಬರೀ ಪೌರಾಣಿಕ ನಾಟಕಗಳು ಮಾಡ್ತಾರೆ ಅಂತ ಬೇಸತ್ತು ಅವರೆಲ್ಲ ಹಿಂದೂ ಯೂನಿಯನ್ ಕ್ಲಬ್ ಅಂತ ಒಂದು ಕ್ಲಬ್ನ ಮಾಡಿಕೊಂಡ್ರು. ಪ್ರತಿ ಕಾಲದಲ್ಲೂ ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ರೋಸಿ ಹೋಗಿ ಅವತ್ತಿನ ಆ ಕಾಲದ ಯುವತಿಯರು ಅವಾಗಿರಲಿಲ್ಲ, ಯುವಕರು ಮತ್ತೊಂದು ಹೊಸದರ ಅನ್ವೇಷಣೆಗೆ ತೊಡಕೊಳ್ತಾರೆ. ಹಾಗೆಯೇ ಈ ಯುವಕರೆಲ್ಲ ಸೇರಿ ಹಿಂದೂ ಯೂನಿಯನ್ ಕ್ಲಬ್ ಅಂತ ಒಂದು ಮಾಡಿದ್ರು. ಇವರು ಮಾಡಿ ಏನು ಮಾಡಿದ್ರಪ್ಪ ಅಂದರೆ, ಅವತ್ತು ಪಾಪ್ಯುಲರ್ ಆಗಿತ್ತಲ್ಲ ಮಹಾರಾಷ್ಟ್ರದ ಮರಾಠಿ ನಾಟಕಗಳು, ಅದನ್ನೆಲ್ಲ ಕನ್ನಡಕ್ಕೆ ಅನುವಾದವನ್ನು ಮಾಡಿಕೊಂಡು ಟ್ರೆಂಡಿ, ನೀವಾಗ ಹೇಳ್ತಿರಲ್ಲ ಟ್ರೆಂಡ್ ಅಲ್ಲ ಅದು ಅಂತ, ಸೊ ಅವತ್ತಿನ ಟ್ರೆಂಡಿ ಆಗಿದ್ದಂತಹ ಮರಾಠಿ ನಾಟಕಗಳ ಅನುವಾದ ಮಾಡಿಕೊಂಡ್ರು. ಇಟ್ ವಾಸ್ ಮೋರ್ ಎಂಟರ್ಟೈನಿಂಗ್. ಅಂದರೆ ಆವಾಗ ಬರೀ ನೀವು ಜಪ ತಪ ಭಜನೆ ಇದನ್ನೇ ಮಾಡಿದ್ರೆ ಬೇಜಾರಾಗತ್ತೆ ಅಂತ ಅವತ್ತಿನ ಯುವಕರು ಏನು ಮಾಡಿದ್ರು, ಒಂಚೂರು ಎಂಟರ್ಟೈನಿಂಗ್, ಅದರಲ್ಲೇ ಒಂದಷ್ಟು ಎಂಟರ್ಟೈನ್ಮೆಂಟನ್ನು ತರೋಂತಹ ಒಂದು ಪ್ರಯತ್ನಗಳು ಆದವು. ಆ ಕಾಲಘಟ್ಟದಲ್ಲಿ ಶಿವಕುಮಾರ ಸ್ವಾಮಿಗಳು ಅಂತ ಒಬ್ಬರು, ಅವರು ಪ್ರಾರಂಭಿಸಿದ್ದು ಕೊಣ್ಣೂರು ಕಂಪನಿ ಮತ್ತು ಇನ್ನೊಬ್ರದ್ದು ಶಿರಹಟ್ಟಿ ಕಂಪನಿ. ಈ ಕೊಣ್ಣೂರು ಕಂಪನಿ ಯಾಕೆ ತುಂಬ ಇಂಪಾರ್ಟೆಂಟು ನಮ್ಮ ಕನ್ನಡ ರಂಗಭೂಮಿಯ ಪರಂಪರೆಯಲ್ಲಿ ಅಂತ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಾಟಕ ಅಂದರೆ ಹೀಗೆ ಇರಬೇಕು ಅನ್ನೋ ಒಂದು ವಿನ್ಯಾಸವನ್ನು ಮಾಡಿಕೊಂಡವರು ಶಿವಕುಮಾರ ಸ್ವಾಮಿಗಳು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಹೆಂಗಸರನ್ನು ರಂಗಕ್ಕೆ ಹತ್ತಿಸಿದ ಕೀರ್ತಿ ಶಿವಕುಮಾರ ಸ್ವಾಮಿಗಳಿಗೆ ಸೇರುತ್ತೆ. ಬೆಳಗ್ಗೆ ಎಲ್ಲ ನೀವು ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ ಅಟೆಂಡ್ ಮಾಡಿದ್ದೀರಾ. ಸೊ ನಿಮಗೆ ಈಗ ಒಂದು ಸಲ ಊಹಿಸ್ಕೊಳ್ಳಿ, ಅವತ್ತಿನವರೆಗೆ ಅಂದರೆ ಕೊಣ್ಣೂರು ಕಂಪನಿ ಬರೋವರೆಗೂ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶವೇ ಇರಲಿಲ್ಲ. ಅರ್ಥ ಆಯ್ತಾ? ಪ್ರವೇಶವೇ ಇರಲಿಲ್ಲ. ಅಷ್ಟು ದಿವಸನೂ ಹೆಣ್ಣಿನ ಪಾತ್ರಗಳೆಲ್ಲ ಗಂಡಸರು ಮಾಡ್ತಾಯಿದ್ರು. ಊಹಿಸ್ಕೊಳ್ಳಿ ಹೇಗೆ ಮಾಡಿರ್ಬೋದು ಅಂತ ಅಲ್ವಾ? ಅಂದರೆ ಈಗಿನ್ನೂ ನಿಮಗೆ ಸೆನ್ಸಿಟಿವಿಟಿ ಬಗ್ಗೆ ಇವಾಗ ನಿಮಗೆ ಶುರುವಾಗಿದೆ. ಆವಾಗ ಆ ಥರದ ಒಂದು ಥಾಟೇ ಗೊತ್ತಿಲ್ಲದ ಕಾಲದಲ್ಲಿ ಗಂಡಸರು ಹೆಂಗಸರನ್ನು ಹೇಗೆ ಅಭಿವ್ಯಕ್ತಿಸಿರಬಹುದು, ಎಷ್ಟು ವಿಕಾರವಾಗಿ, ಅಷ್ಟೇ ಅದ್ಭುತವಾಗೂ ಮಾಡಿದವರು ಇದ್ದಾರೆ ಅಂತ ಕೇಳ್ತೀವಿ ನಾವು. ಅವರು ಎಷ್ಟೇ ಅದ್ಭುತವಾಗಿ ಮಾಡಿದ್ದರೂ ಅದು ಗಂಡು ಮನಸ್ಸಿನ ಹೆಣ್ಣಿನ ಪಾತ್ರವೇ ಆಗಿತ್ತು ಹೊರತು ಹೆಣ್ಣು ಮಾಡಿದ ಪಾತ್ರ ಅಲ್ಲ. ಮೊಟ್ಟ ಮೊದಲ ಅಭಿನೇತ್ರಿ ಅಂತ ಹೇಳೋದಾದರೆ ಯಲ್ಲವ್ವ ಅಂತ, ಯಲ್ಲುಬಾಯಿ ಗುಳೆದ ಗುಡ್ಡ ಅಂತ ಒಂದು ಹೆಂಗಸು. ಈ ಹೆಂಗಸು ಕೊಣ್ಣೂರು ಶಿವಕುಮಾರ ಸ್ವಾಮಿಗಳ ಕಂಪನಿಯಲ್ಲಿ ನಟಿಸಿದ ಮೊದಲ ನಟಿ. ಆದರೆ ಬಹಳ
ತುಂಬ ಹೆಚ್ಚಿನ ಕೆಲಸ ಮಾಡಿ ಗುರುತಿಸ್ಕೊಂಡಿದ್ದು ಗುಳೇದ್ ಗುಡ್ಡದ ಗಂಗೂಬಾಯಿ ಗುಳೇದ್ ಗುಡ್ಡ ಅಂತ. ಆದರೆ ಈ ಗಂಗೂಬಾಯಿ ಗುಳೇದ್ ಗುಡ್ಡ ಕೂಡ ಯಾರು ಅಂತ ಅಂದರೆ ಅದಕ್ಕೊಂದು ಕತೆ ಇದೆ. ಈ ಯಲ್ಲವ್ವ ಅಂತ ಹೇಳಿದ್ನಲ್ಲ, ಈ ಯಲ್ಲವ್ವ ನಾಟಕ ಮುಗಿಸಿ ಎಲ್ಲೋ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ರಂತೆ. ಅಲ್ಲೊಂದು ತಿಪ್ಪೆ ಇತ್ತಂತೆ. ತಿಪ್ಪೆನಲ್ಲಿ ಯಾವುದೋ ಮಗು ಅಳ್ತಾ ಇರೋ ಶಬ್ದ ಕೇಳಿಸಿ ಈ ಯಲ್ಲವ್ವ ಅಲ್ಲಿ ಹೋಗಿ ನೋಡಿದಾಗ ಒಂದು ಹೆಣ್ಣು ಮಗುನ ಯಾರೋ ತಿಪ್ಪೆಗೆ ಎಸ್ತು ಹೊರಟು ಹೋಗಿದ್ರಂತೆ. ಆಗ ಈ ಯಲ್ಲವ್ವ ಆ ಮಗು ಎತ್ಕೊಂಡು ಗಂಗೂಬಾಯಿ ಅಂತ ಹೆಸರಿಟ್ಟು ಬೆಳೆಸಿ ಸಂಗೀತವನ್ನು ಕಲಿಸಿ ಹಿಂದೂಸ್ತಾನಿ ಸಂಗೀತವನ್ನು ಒಂದು ವಯಸ್ಸಿಗೆ ಬಂದ ಮೇಲೆ ಕೊಣ್ಣೂರು ಕಂಪನಿಯಲ್ಲಿ ಆಕೆ ನಿರಂತರವಾಗಿ ನಟಿಸುವ ಹಾಗೆ ಅವರನ್ನು ಮಾಡಿದ್ರು. ವೃತ್ತಿ ಕಂಪನಿಯಲ್ಲಿ ಕಂಪನಿ ನಾಟಕಗಳ ಇತಿಹಾಸದಲ್ಲೇ ಗಂಗೂಬಾಯಿ ಗುಳೇದ್ ಗುಡ್ಡ ಅನ್ನೋದು ದೊಡ್ಡ ಹೆಸರು. ಇವಾಗ ನಿಮ್ಮ ಟ್ರೆಂಡಿಯಾಗಿ ಸ್ಟಾರ್ ವ್ಯಾಲ್ಯೂ ಇರುತ್ತಲ್ಲ, ಆ ಥರದ ನಟಿ ಗಂಗೂಬಾಯಿ ಗುಳೇದ್ ಗುಡ್ಡ. ಈಕೆ ಹೆಣ್ಣಿನ ಪಾತ್ರ ಅಲ್ದಿರ ಗಂಡಿನ ಪಾತ್ರ ಕೂಡ ಮಾಡೋರಂತೆ. ಅವರು ಗಂಡಿನ ಪಾತ್ರದಲ್ಲಿ ಕುಳಿತುಕೊಳ್ತಾ ಇದ್ದ ಒಂದು ಭಂಗಿಯನ್ನು ನೋಡೋಕ್ಕೆ ಜನ ಟಿಕೆಟ್ ತೊಗೊಂಡು ಬರೋರಂತೆ. ಇಷ್ಟು ಹೆಸರನ್ನು ಮಾಡಿದಂತಹ ಹೆಣ್ಣುಮಗಳು ಗಂಗೂಬಾಯಿ ಗುಳೇದ್ ಗುಡ್ಡ. ಅಂದರೆ ಯಾಕೆ ಕೊಣ್ಣೂರು ಕಂಪ್ನಿ ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಈ ಕಾರಣಗಳಿಗಾಗಿ. ಅಂದರೆ ಎಷ್ಟೊಂದು ಕಂಪ್ನಿಗಳು ಹೆಣ್ಣು ಮಕ್ಕಳನ್ನ ಆಮೇಲೂ ಸೇರಿಸ್ಕೊಳ್ತಿರ್ಲಿಲ್ಲ, ಹೆಣ್ಣು ಮಕ್ಕಳಿಗೆ ಪ್ರವೇಶವೇ ಇರಲಿಲ್ಲ ರಂಗಭೂಮಿಯಲ್ಲಿ. ಅಂಥ ಟೈಮಲ್ಲಿ ಶಿವಕುಮಾರ ಸ್ವಾಮಿಗಳು ಧೈರ್ಯ ಮಾಡಿ ಎಲ್ಲವನ್ನ ಕರೆಸ್ಕೊಂಡ್ರು. ಎಲ್ಲವನ ಮಗಳಾದ ಗಂಗೂಬಾಯಿ ಗುಳೇದ್ ಗುಡ್ಡನ್ನು ಕೂಡ ರಂಗದ ಮೇಲೆ ತಂದರು. ಆಮೇಲೆ ಮೊದಲ ಬಾರಿಗೆ ಅವಾಗೆಲ್ಲ ಹಿಂದೆ ಎಲ್ಲ ಹೆಂಗಂದರೆ ಪಂಜು ಅಂದರೆ ಗೊತ್ತಾ? ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿಲ್ವಾ? ನಿದ್ದೆ ಮಾಡ್ತಿದ್ದೀರಾ? ಇಲ್ಲ. ಪಂಜು ಅಂದರೆ ಹಿಂಗೆ ಒಂದು ಕಡ್ಡಿಗೆ ಹತ್ತಿ, ನಾರು, ದಾರ ಈ ಥರದನ್ನೆಲ್ಲ ಕಟ್ಟಿ ಅದನ್ನು ಸೀಮೆ ಎಣ್ಣೆಯಲ್ಲೋ ಎಂಥದೋ ಒಂದು ಎಣ್ಣೆಯಲ್ಲಿ ಅದ್ದಿ ಬೆಂಕಿಯನ್ನು ಹೊತ್ತಿಸಿ ಈ ಕಡೆ ಆ ಕಡೆ ಎರಡು ಕಡೆ ಇಟ್ಟು ನಾಟಕವನ್ನು ಮಾಡ್ತಾಯಿದ್ರು. ಲೈಟಿಂಗ್ ಅಂದರೆ ಅದೇ ಇದ್ದಿದ್ದು. ಈ ಶಿವಕುಮಾರ ಕೊಣ್ಣೂರು ಸ್ವಾಮಿಗಳೇನು ಮಾಡಿದ್ರು, ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಆನ್ ಸ್ಟೇಜ್ ತಂದವರು ಇವರು. ವಿದ್ಯುತ್ ಅಲಂಕಾರ ಅನ್ನೋದು ಏನಿದೆ ಸ್ಟೇಜ್ಗೆ, ಅದನ್ನು ಮೊದಲ ಬಾರಿಗೆ ತಂದರವರು. ಮತ್ತು ವೇಷಭೂಷಣಗಳು, ಕಾಸ್ಟ್ಯೂಮ್ಸ್ ಕೂಡ ಅವರು ಏನೋ ಇದ್ದಿದ್ದನ್ನು ಹಾಕ್ಕೊಳ್ಳೋರು. ಆದರೆ ಇವರು ಈ ಪಾತ್ರಕ್ಕೆ ಇಂಥದ್ದೇ ವೇಷಭೂಷಣ ಇರಬೇಕು ಅನ್ನುವಂತಹ ಅದಕ್ಕೆ ಪೂರಕವಾಗಿ, ಅಂದರೆ ಒಂದು ನಾಟಕ ಏನನ್ನು ಬೇಡತ್ತೋ ಅದಕ್ಕೆ ಪೂರಕವಾಗಿ ಆಹಾರ್ಯ ಅಂದರೆ ರಂಗಸಜ್ಜಿಕೆ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಇವುಗಳನ್ನು ಇಂಟ್ರೊಡ್ಯೂಸ್ ಮಾಡಿದವರು. ಆಮೇಲೆ ಹಿಂದೆ ಎಲ್ಲ ಒಂದು ಸಲ ಎಲೆಕ್ಟ್ರಿಸಿಟಿ ಹಿಂಗೆ ಬಂದು ಹಂಗೆ ಹೋದ ತಕ್ಷಣ ಹಲೋ ಹೇಳಿ, ನಿಮಗೋಸ್ಕರ ಅವರು ತುಂಬ ಅವ್ರ ಟೈಮೆಲ್ಲ ಬಿಟ್ಟು ಬಂದು ಇಲ್ಲಿ ಮಾತಾಡ್ತಿದ್ದಾರೆ. ಒಂದು ಪರ್ಸನ್ಗೆ ನೀವು ರೆಸ್ಪೆಕ್ಟ್ ಕೊಡಬೇಕಂದ್ರೆ ಎರಡೇ ವಿಷಯ ಕೊಡ್ಬೋದು. ಒಂದು ಸೈಲೆನ್ಸು, ಇನ್ನೊಂದು ಅವ್ರಿಗೆ ಕಡೆ ಕೊಡೋ ಅಟೆನ್ಷನ್ನು. ನೀವು ಅವಾಗಿಂದ ಫೋನ್ ನೋಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಜನ ನಿದ್ದೆ ಮಾಡ್ತಿದ್ದಾರೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಅವ್ರು ಇಲ್ಲಿ ನಿಮಗೋಸ್ಕರ ಬಂದು ಟೈಮ್ ಸ್ಪೆಂಡ್ ಮಾಡಿರೋದಕ್ಕೋಸ್ಕರ ಆದರೂ ಸ್ವಲ್ಪ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳಿ, ಆಯಿತಾ? ಮತ್ತೆ ರಿಪೀಟ್ ಮಾಡಲ್ಲ. ಅವರು ಬಂದು ತುಂಬ ಚೆನ್ನಾಗಿ ನಮ್ಗೆ ಹೇಳ್ತಿದ್ದಾರೆ, ನೀವು ಕೇಳಿಸ್ಕೊಳ್ಳಿ. ಯಾಕಂದರೆ ಇಂಥ ರಿಸೋರ್ಸ್ ಪರ್ಸನ್ ನಿಮ್ಗೆ ಯೂಶಲಾಗಿ ಸಿಗಲ್ಲ. ಕಂಟಿನ್ಯೂ ಮಾಡಿ. ಇರಲಿ ಬಿಡ, ತುಂಬ ನೀನು ರೂಲ್ಸ್ ಹೇಳ್ತೀಯ ಕಣ್ಣು. ನಿದ್ದೆ ಬಂದವ್ರಿಗೆ ಏನೋ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಹಾಂ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿಪ್ಪ. ಅವ್ನು ಹೇಳ್ದಂಗೆ ಮಿಕ್ಕಿದ್ದು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ನಾ ಹೇಳೋದು ಅಷ್ಟು ಜನಕ್ಕೂ ತಲುಪತ್ತೆ ಅನ್ನೋ ಯಾವ ಭ್ರಮೆನೂ ನನಗಿಲ್ಲ. ಸೊ ಆಸಕ್ತಿ ಇರೋರು ಕೇಳಿಸ್ಕೊಳ್ಳಿ, ನಿದ್ದೆ ಬರೋರು ನಿದ್ದೆ ಮಾಡಿ, ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಓಕೆನಾ? ನಾ ಹೇಳಿದ್ದು ಕರೆಕ್ಟಾ? ಓಕೆ, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣ. ಓಕೆ, ಸೀನ್ಸ್ ಟ್ರಾನ್ಸ್ಫರ್ ಆಗೋದು ಅಂತ ಅಂದರೆ ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಹೋದಾಗ ಬೆಳಕು ಹೋಗಿ ಮತ್ತೊಂದು ಪರದೆ ಬರುತ್ತಲ್ಲ, ಪರದೆಗಳಿತ್ತು ಕಂಪನಿ ನಾಟಕಗಳಲ್ಲಿ ಹಿಂದೆ ಎಲ್ಲನೂ. ಸೊ ಅದನ್ನು ಮೊದಲಿಗೆ ತಂದವರು ಶಿವಕುಮಾರ ಸ್ವಾಮಿಗಳು. ಈ ಥರದ ಟೆಕ್ನಿಕ್ಯಾಲಿಟೀಸ್ನ ತುಂಬ ಇಂಟ್ರೊಡ್ಯೂಸ್ ಮಾಡಿ ಆವಾಗ ಅದು ವೃತ್ತಿ ರಂಗಭೂಮಿಗೆ ಒಂದು ಅರ್ಥ ಬರೋಕ್ಕೆ ಶುರು ಆಯಿತು. ಅಂದರೆ ಅದನ್ನೇ ವೃತ್ತಿ ಮಾಡ್ತಾ ಆ ಆಡಿಯನ್ಸ್ ಕೊಡುವ ದುಡ್ಡಿನಲ್ಲಿ ಅವರು ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಆವಾಗ ಅದು ವೃತ್ತಿ ರಂಗಭೂಮಿ ಆಯಿತು.
ಕಂಪನಿ ರಂಗಭೂಮಿಗಳು ಆದವು. ಶಿರಹಟ್ಟಿಯವರು ಇನ್ನೊಂದು ಕಂಪನಿ ಇದೆಯಲ್ಲ, ಶಿರಹಟ್ಟಿ ಕಂಪನಿಯವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಆ್ಯಕ್ಟಿಂಗ್ನ ಸ್ಕಿಲ್ಸ್ಗೆ, ಅಂದರೆ ಅಭಿನಯ ಶೈಲಿಯ ಕಡೆಗೆ, ಅಭಿನಯದ ಸೂಕ್ಷ್ಮಗಳ ಕಡೆಗೆ ಅವರು ಹೆಚ್ಚು ಒತ್ತು ಕೊಟ್ಟರು ಮತ್ತು ಅದನ್ನು ಅವರು ಚೆಂದ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ರೊಟೇಟಿಂಗ್ ಸ್ಟೇಜ್ ಆ್ಯಕ್ಚುಲಿ ಬೆಂಗಳೂರಿನ ಮಕ್ಕಳಿಗೆ ನೋಡೋಕ್ಕೆ ಇಲ್ಲ. ರಂಗಶಂಕರ ಎಷ್ಟು ಜನ ನೋಡಿದ್ದೀರಾ? ರಂಗಶಂಕರದಲ್ಲಿ ಒಂದು ಸರ್ಕಲ್ ಇದೆ, ಹೌದಾ, ಸ್ಟೇಜಲ್ಲಿ. ಅದು ಆ್ಯಕ್ಚುಲಿ ರೊಟೇಟಿಂಗ್ ಸ್ಟೇಜ್ ಅಂತ ಮಾಡಿದರು, ಆದರೆ ಏನೂ ವರ್ಕ್ ಆಗಲಿಲ್ಲ, ಅದು ರೊಟೇಟೇ ಆಗಲಿಲ್ಲ. ಸೊ ಹಾಗಾಗಿ ಸೀಲ್ ಮಾಡಿಬಿಟ್ರು. ಆ ಥರ ರೊಟೇಟಿಂಗ್ ಸ್ಟೇಜು ಬಾಂಬೆನಲ್ಲಿದೆ ಅನಿಸುತ್ತೆ, ಇನ್ನು ಡೆಲ್ಲಿನಲ್ಲಿ ಇರ್ಬೋದೇನೋ. ಈಗಲೂ ಅದು ಸಾರಾಗವಾಗಿ ಆಗತ್ತೆ ಅನ್ನೋ ಕಲ್ಪನೆಯಲ್ಲಿ ನಾವಿಲ್ಲ. ಅಂಥದ್ರಲ್ಲಿ ಶಿರಹಟ್ಟಿಯವರು ಆಗಲೇ ರೊಟೇಟಿಂಗ್ ಸ್ಟೇಜನ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇವೆಲ್ಲ ಯಾಕೆ ನೀವು ತಿಳ್ಕೊಳ್ಬೇಕು ಅಂದರೆ, ಈಗ ನೀವು ಸೌರಭ, ಭಾರತ ಯಾತ್ರಾ ಕೇಂದ್ರ, ಸಂಸರಂಗಮಂದಿರ ಮತ್ತು ನಿಮ್ಮ ಆಡಿಟೋರಿಯಮಲ್ಲಿ ಮಾಡೋದಷ್ಟೇ ರಂಗಭೂಮಿ ಅಲ್ಲ. ಪ್ರತಿ ಕಲೆಗೂ ಅದಕ್ಕೊಂದು ಪರಂಪರೆ ಇರುತ್ತೆ. ನಾವು ಪರಂಪರೆಯನ್ನು ತಿಳಿದುಕೊಂಡಷ್ಟು ನೀವು ಮಾಡೋ ಕೆಲಸಕ್ಕೆ ಗಾಂಭೀರ್ಯ ಹೆಚ್ಚಾಗತ್ತೆ, ಬೆಲೆ ಹೆಚ್ಚಾಗತ್ತೆ ಮತ್ತು ಡೆಪ್ತ್ ಅಂದರೆ ಅದರ ಆಳಕ್ಕೆ ಇಳಿಯೋಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನೀವು ಕನ್ನಡ ರಂಗಭೂಮಿಯ ಪರಂಪರೆಯನ್ನು ಅರ್ಥ ಮಾಡಿಕೊಂಡ್ರೆ ನೀವು ಇನ್ನು ಮುಂದಕ್ಕೆ ಹೋಗೋದಕ್ಕೆ ಸುಲಭ ಆಗತ್ತೆ. ಈ ಕಾಲಘಟ್ಟದಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ನಾನು ಎಲ್ಲರದ್ದು ಸುಮ್ಮನೆ ಹೆಸರುಗಳು ಹೇಳ್ತೀನಿ, ನಿಮ್ಮ ಕಿವಿಗೆ ಬಿದ್ದಿರಲಿ, ಯಾವತ್ತಾದರೂ ನೆನಪಾದಾಗ ಅವ್ರ ಬಗ್ಗೆ ಆಸಕ್ತಿ ಮೂಡಿದ್ರೆ ಓದಲಿ ಅನ್ನೋ ಕಾರಣಕ್ಕಷ್ಟೇ. ಗರುಡ ಸದಾಶಿವರಾಯರು ಅವರ ಮೊಮ್ಮಗ ಇವಾಗ ಇದ್ದಾರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ದಾರೆ, ಗರುಡ ಪ್ರಕಾಶ್ರು ಇದ್ದಾರೆ. ಇವೆಲ್ಲ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇತ್ತು. ಆದರೆ ಈ ಕಡೆ ನಮ್ಮ ಬಯಲುಸೀಮೆ ಮೈಸೂರು ಕಡೆ ಏನೂ ಆಗ್ತಾ ಇರಲಿಲ್ಲ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂದು ಸತಿ ಬೊಂಬಾಯಿಗೆ ಹೋಗಿದ್ರಂತೆ. ಅಲ್ಲಿ ಹೋಗಿ ಬಾಲಿವಾಲ ಅನ್ನೋ ಒಂದು ಪಾರ್ಸಿ ನಾಟಕ ನೋಡಿದ್ರಂತೆ. ಅವಾಗ ಅರೆ ಇವರು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ, ನಮಗೇನು ಬಂದಿದೆ ಬರ, ನಮ್ಮ ಮೈಸೂರು ಸೀಮೆನಲ್ಲೂ ಈ ಥರದ ನಾಟಕಗಳು ಆಗಬೇಕು ಅಂತ ಅವರು ಮತ್ತೆ ನಾಟಕಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ, ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಇದು 1879ರಲ್ಲಿ. ಹೀಗೆ ಮಾಡ್ತಿರೋ ಸಂದರ್ಭದಲ್ಲಿ 1884ರಲ್ಲಿ ಗುಬ್ಬಿ ಕಂಪನಿ ಬರುತ್ತೆ. ಗುಬ್ಬಿ ಕಂಪನಿ ಅಂತಂದರೆ ಬಹುಶಃ ನಿಮಗಿನ್ನೂ ಅದ್ರದ್ದು ಒಂದು ಸ್ವಲ್ಪ ಕಿವಿಗೆ ಇದೆ ಅಲ್ವಾ, ಯಾಕಂದರೆ ಅವರ ಪರಂಪರೆಯವರೆಲ್ಲ ಇದ್ದಾರೆ. ಜಯಶ್ರೀ ಅವರು ಗುಬ್ಬಿ ಕಂಪನಿಯವರು, ಸುಂದರಶ್ರೀ ಗುಬ್ಬಿ ಕಂಪನಿಯವರು, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಆವಾಗಲೂ ಕೂಡ ಆಗ್ತಾ ಇದ್ದಿದ್ದು ನಾಟಕಗಳು ಎಂಥದ್ದು ಅಂದರೆ ಪೌರಾಣಿಕವಾದದ್ದು, ಐತಿಹಾಸಿಕವಾದದ್ದು ಮತ್ತು ಸಾಮಾಜಿಕವಾದ ನಾಟಕಗಳು ಶುರುವಾಗಿದ್ವು. ಈ ಕಂಪನಿಗಳು ನಲ್ಲಿ ನಮಗೆ ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋರು ಯಾರ್ಯಾರು ಅಂದರೆ ಗರುಡಾಚಾರ್ಯರು, ವರದಾಚಾರ್ಯರು, ರಾಘವಾರ್ಯರು, ನಾಗೇಶ್ ರಾಯರು, ಸುಬ್ಬಯ್ಯ ನಾಯ್ಡುನೂ ಕೇಳಿರ್ಬೋದು ಅನ್ಸುತ್ತೆ ನಿಮಗೆ. ಇವಾಗ ಪರಿಚಯದಲ್ಲಿರೋದು ಸುಬ್ಬಯ್ಯ ನಾಯ್ಡು, ಯಾರು ಲೋಕೇಶ್, ಗಿರ್ಜಾ ಲೋಕೇಶ್ ಅವ್ರ ಮನೆಯವರು ಸುಬ್ಬಯ್ಯ ನಾಯ್ಡು ಅವರು, ಜಯಶ್ರೀ ಅವರ ಮನೆಯವರು ಗುಬ್ಬಿ ಕಂಪನಿ ಮನೆಯವರು. ಆ ಎರಡು ಕಂಪನಿಗಳ ಏನು ನಮಗೆ ಗುರುತು ನಮ್ಮ ಕಣ್ಣು ಮುಂದೆನೇ ಇರೋದ್ರಿಂದ ನಿಮಗೆ ಅದು ಹೆಚ್ಚು ಗೊತ್ತು. ಇವರುಗಳು ಏಣಿಗೆ ಬಾಳಪ್ಪನವರು, ಅವ್ರ ಮಗ ಇದ್ದರು ಏಣಿಗೆ ಅಂತ. ಅವರು ಕೂಡ ನಟರಾಜ್ ಏಣಿಗೆ ಅಂತ ಅದ್ಭುತವಾದ ನಟ, ಅವರು ತೀರ್ಕೊಂಡ್ರು. ಅಲ್ಲೂ ಅದು ಮುಂದುವರಿಲಿಲ್ಲ. ಬಟ್ ನಾಗರತ್ನಮ್ಮ ಅನ್ನೋ ಬಾಕಿ ಇದ್ದರು. ಅವರು ಹೆಣ್ಣು ಮಕ್ಕಳದ್ದೇ ಒಂದು ಕಂಪನಿಯನ್ನು ಸೃಷ್ಟಿಸಿದ್ರು. ಎಲ್ಲ ಹೆಣ್ಣು ಮಕ್ಕಳು ಸೇರಿ ಗಂಡು ಪಾತ್ರಗಳನ್ನು ಅವರೇ, ಹೆಣ್ಣು ಪಾತ್ರವನ್ನು ಅವರೇ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ನಾನು ನೀವು ಕೇಳೋಕ್ಕೆ ಇಷ್ಟ ಇಲ್ದಿದ್ರು ನನಗೆ ಹೇಳೋಕ್ಕೆ ಇಷ್ಟ ಇದೆ, ಹೇಳ್ತೀನಿ. ಯಾಕೆಂದರೆ ಬೆಳಗ್ಗೆ ಸೆಷನ್ನಿನ ಕಂಟಿನ್ಯೂಯೇಷನ್ ಅದು. ಈ ಹಿಂದೆ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇರಲಿಲ್ಲ. ಹೆಣ್ಣು ಮಕ್ಕಳು ಬಂದರೂ ಎಂಥವ್ರು ಬರೋರಪ್ಪ ಅಂದರೆ ವಿಧವೆಯರು ಬರೋರು, ಅಂದರೆ ಗಂಡ ಸತ್ತು ಜೀವನ ನಡೆಯಲ್ಲ ಅನ್ನೋರು ಬರೋರು. ತಿನ್ನಕ್ಕೆ ಕೂಳಿಲ್ಲದೆ ಮನೆ ಮುಂದೆ ಹೀಗೆ ನಾಟಕದ ಕಂಪನಿಗಳು ಬಂದಾಗ ಒಂದು ಮೊರ ನುಚ್ಚು ಕೊಟ್ಟರೆ, ಒಂದು ಮೊರ ಅಕ್ಕಿ ಕೊಟ್ಟರೆ, ಒಂದು ಹೆಣ್ಣು ಮಗುನ ಕೊಟ್ಬಿಡೋರು. ಅಂದರೆ ಅಷ್ಟು ಬಡತನದ ಜೀವನ ಆವಾಗಿದ್ದಾಗ ಹೆಣ್ಮಕ್ಳನ್ನು ಕೊಟ್ಟು ಅಂಥ ಮಕ್ಕಳು ಹೋಗಿ ರಂಗಭೂಮಿಗೆ ಬರ್ತಿದ್ರೆ ಹೊರತು
ನಾನು ಹೇಳ್ತಿಲ್ಲ, ಇನ್ವರ್ಟೆಡ್ ಕಾಮಲ್ಲಿ ಹೇಳ್ತಾರಲ್ಲ, ಮರ್ಯಾದಸ್ಥ ಹೆಣ್ಣು ಮನೆಯ ಮಕ್ಕಳು ಅಂತ, ಅಂಥ ಮಕ್ಕಳು ಯಾರೂ ಬರ್ತಾ ಇರಲಿಲ್ಲ. ಬರ್ತಿದ್ದವರೆಲ್ಲ ಇಂಥವ್ರೆ. ಇನ್ನೂ ಕೆಲವು ಸಲ ವೇಶ್ಯೆಯರು ಬರೋರು. ವೇಶ್ಯೆಯರು ಬಲವಂತಕ್ಕೆ ವೇಶ್ಯಾವೃತ್ತಿಗೆ ಇಳಿದು ಎಲ್ಲೂ ನಮಗೆ ಸಾಮಾಜಿಕವಾಗಿ ಪ್ರೊಟೆಕ್ಷನ್ ಇಲ್ಲ, ಸೇಫ್ಟಿ ಇಲ್ಲ ಅನ್ನೋವಾಗ ಅವರೆಲ್ಲರೂ ಸೇಫ್ಟಿಯಾದ ಜಾಗ ಅಂತ ಹುಡುಕೋತಾ ಇದ್ದಿದ್ದು ರಂಗತಂಡಗಳನ್ನು. ಯಾಕೆಂದರೆ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ, ಒಂದು ಊಟಕ್ಕಂತೂ ತೊಂದರೆ ಇಲ್ಲ. ಆಮೇಲೆ ಅವರು ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕಲ್ವ. ಹಾಗಾಗಿ ಆವಾಗ ನಾಟಕವನ್ನು, ಹಾಡುಗಾರಿಕೆಯನ್ನು ಮಾಡ್ತಾರೆ. ಆದರೂ ಆಗಿನಿಂದಲೂ ಅದಕ್ಕೇ ಹೆಣ್ಣು ಮಕ್ಕಳು ಮಾಡಿದ ಕೆಲಸಕ್ಕೆ ಆವತ್ತಿನಿಂದನೂ ಒಂದು ದಿವ್ಯ ನಿರ್ಲಕ್ಷ್ಯ. ಅವರು ಕೆಲಸ ಮಾಡೋರು, ಆದರೆ ಅವರು ಕೊಡಬೇಕಾದ ಗೌರವ ಬೆಲೆ ಕೊಡ್ತಾ ಇರಲಿಲ್ಲ. ಆಮೇಲೆ ಗುಬ್ಬಿ ಕಂಪ್ನಿಗೆ ಬಂದ ಟೈಮಲ್ಲಿ ಗುಬ್ಬಿ ಕಂಪನಿಯ ಮನೆಯ ಹೆಣ್ಣು ಮಕ್ಕಳೆಲ್ಲ ಕಂಪನಿಗೆ ಬಂದರು, ಎಲ್ಲರೂ ಅಭಿನಯಿಸಿದ್ರು. ಸೊ ಹಾಗಾಗಿ ಅದು ಹಾಗೆ ಆಯಿತು. ಈ ಥರ ಒಟ್ಟು ಕಂಪನಿ ನಾಟಕಗಳ ವರಸೆ ಹೀಗೆ ಬರ್ತಾ ಇರೋ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಬೇಜಾರಾಗೋಯ್ತು. ಇದೇನಪ್ಪ ಬರೀ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಅಂತಲೇ ಮಾಡ್ತಾ ಇದ್ದಾರೆ ಅಂತ ಒಂದು. ಇನ್ನೊಂದು, ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ದುಡ್ಡಿನ ಆಸೆ ಹತ್ತಿತ್ತು, ಕಮರ್ಷಿಯಲೈಸ್ ಆಗಿತ್ತು. ಸೊ ಅನಗತ್ಯ ಹಾಡುಗಳು, ಅನಗತ್ಯ ಡ್ಯಾನ್ಸ್ಗಳು, ಕೀಳು ಅಭಿರುಚಿಯ ವಸ್ತ್ರ ವಿನ್ಯಾಸಗಳು ಇವೆಲ್ಲವೂ ಶುರು ಆಗಿತ್ತು. ಯಾವುದು ಹಣದ ಆಸೆಯಿಂದಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಒಂದಷ್ಟು ಜನ ವಿದ್ಯಾವಂತರಿದ್ದರು, ಅವ್ರಿಗೆಲ್ಲ ರೋಸೆತ್ತಿದ್ದು, ಏನ್ರಿ ಇದನ್ನು ಯಾಕ್ರಿ ನೋಡ್ಬೇಕು, ನಾವು ಬೇರೆದೇ ಆದ ಒಂದು ನಾಟಕವನ್ನು ಮಾಡಬೇಕು ಅಂತ ಶುರು. ಮತ್ತು ಇನ್ನೊಂದು ಏನಂದರೆ, ಆವಾಗ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಆಗಿತ್ತು, ಇಂಗ್ಲೀಷ್ ಶಿಕ್ಷಣ ಬಂದಿತ್ತು. ಆವಾಗ ಅವರಂದರು ಇದೆಲ್ಲ ಬೇಡ ಅಂಥೇಳಿ ಇಂಗ್ಲೀಷ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಆಮೇಲೆ ಕಾಲೇಜುಗಳಲ್ಲಿ ಆವಾಗ ಇಂಗ್ಲೀಷ್ ಮೇಷ್ಟ್ರುಗಳು, ಮೇಡಮ್ಗಳು ಎಲ್ಲ ಇರಿದ್ರು. ಇವರೆಲ್ಲರೂ ಸೇರಿಕೊಂಡು ಹೊಸದಾಗಿ ಒಂದು ರಂಗಭೂಮಿಯನ್ನು ಪ್ರಾರಂಭಿಸಿದ್ರು. ಇದು ವೃತ್ತಿ ಅಲ್ಲ, ಇದನ್ನು ವಿಲಾಸಿ ರಂಗಭೂಮಿ ಅಂತ ಕರಿಬೋದು. ಆ ಸಮಯದಲ್ಲಿ ಬಂದವರು ಬಿ ಎಂ ಶ್ರೀಗಳು ಸಾಹಿತ್ಯದವ್ರಿಗೆ ಗೊತ್ತಿರೋ ಹಾಗೆ ಅವರು ಇಂಗ್ಲೀಷ್ ಪ್ರೊಫೆಸರು, ಆದರೆ ಅವರು ಅದನ್ನು ಕನ್ನಡದಲ್ಲಿ ಬರೆದ್ರು. ಮತ್ತು ಗೋವಿಂದ ಪೈಗಳು ಅವರು ರಿಸರ್ಚರ್, ಅವರು ಕನ್ನಡದಲ್ಲಿ ನಾಟಕಗಳನ್ನು ಸೃಷ್ಟಿಗೆ ಕಾರಣಕರ್ತರಾದರು. ಆಮೇಲೆ ಬಂದವರು ಕೈಲಾಸಮ್ಮೂ ಫಾರಿನಲ್ಲಿ ಓದ್ಕೊಂಡು ಬಂದರು. ಅವ್ರು ಅಂದರೆ ಏನ್ರಿ ಇದು ಯಾಕ್ರಿ ಮಾಡ್ತಾರೆ ಈ ಥರದ ನಾಟಕಗಳು, ನಾವು ಬೇರೆ ಥರದ ನಾಟಕಗಳನ್ನ ಮಾಡೋಣ ಅಂತ ಕೈಲಾಸಂ. ಆಮೇಲೆ ಶಿವರಾಮ್ ಕಾರಂತರು, ಶ್ರೀರಂಗರು, ಪರ್ವತವಾಣಿ, ದಾರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಈ ಕಾಲಘಟ್ಟದ ಈ ಲೇಖಕರೆಲ್ಲರೂ ಹೊಸ ಹೊಸ ನಾಟಕಗಳನ್ನು ಬರೆದು ಆಡೋದಕ್ಕೆ ಶುರು ಮಾಡಿದ್ರು. ಆದರೆ ಸಮಸ್ಯೆ ಏನಾಗೋಯಿತು ಅಂದರೆ, ಎಲ್ಲವೂ ಮಾತಿನ ನಾಟಕಗಳು. ಹಿಂದೇನಾಯಿತು, ಮ್ಯೂಸಿಕ್ ಇತ್ತು, ತಳಮಳ ಲೈಟ್ ಇತ್ತು, ಕಾಸ್ಟ್ಯೂಮ್ ಇತ್ತು, ಜಗಮಗ ಏನೇನೋ ಒಂದು ಕಮರ್ಷಿಯಲಾಗಿ ಗ್ಲಾಮರಸ್ ಆಗಿ ಇದ್ದಿದ್ದು. ಇವ್ರದ್ದು ಬರೀ ಮಾತಿನ ನಾಟಕ, ಪ್ಯೂರ್ ವರ್ಬಲ್. ಯಾಕೆಂದರೆ ಎಲ್ಲ ಪಂಡಿತೋತ್ತಮರು ಬರೆದು ಹಾಕಿದ್ರು. ಅದು ಸ್ಟೇಜ್ ಮೇಲೆ ಬರೀ ಮಾತಾಗಿ ಉಳಿತೆ ಹೊರತು ಏನಂತಾರೆ ಅದೊಂದು ಮ್ಯಾಜಿಕ್ಕನ್ನು ಕ್ರಿಯೇಟ್ ಆಗಲಿಲ್ಲ. ಆದರೂ ಅದು ಒಂದಷ್ಟು ವರ್ಷಗಳ ಕಾಲ ನಡೀತು. ಆವಾಗ ಜನ, ನೀವು ಕಂಪ್ನಿ ನಾಟಕಗಳನ್ನು ನೋಡೋಕ್ಕೆ ಜನ ವ್ಯವಹಾರ ಮಾಡೋರು, ವ್ಯಾಪಾರ ಮಾಡೋರು, ವ್ಯವಸಾಯ ಮಾಡೋರು, ಎಲ್ಲರೂ, ಎಲ್ಲ ತರಹದ ಹೆಂಗಸರು, ಗಂಡಸರು, ಎಲ್ಲ ಮಕ್ಕಳು ಎಲ್ಲರೂ ಬರೋರು. ಈ ನಾಟಕಗಳನ್ನು ನೋಡೋದಕ್ಕೆ ಬರೀ ಸುಶಿಕ್ಷಿತರು, ವಿದ್ಯಾವಂತರು ಅವರುಗಳು ಮಾತ್ರ ಬರೋಕ್ಕೆ ಶುರು ಆದರು. ಸೊ ಏನಾಯಿತು, ಆಡಿಯನ್ಸ್ ಲೆವೆಲ್ಲು ಕಂಪ್ಲೀಟ್ ಬಿದ್ದೋಯ್ತು. ಖಾಲಿ ಆಡಿಟೋರಿಯಂಗೆ ನಾಟಕ ಮಾಡುವ ಪರಿಸ್ಥಿತಿ ಬಂತು. ಇದೇ ಸಮಯದಲ್ಲಿ ದೆಹಲಿಯಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಹೆಸರು ಕೇಳಿದ್ದೀರಾ? ಕಮಲಾದೇವಿ ಚಟ್ಟೋಪಾಧ್ಯಾಯರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಒಂದು ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸಿದ್ರು. ಇವತ್ತಿಗೂ ಇದೆ ಅದು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇವತ್ತಿಗೂ ಬಹಳ ಸರ್ಕಾರದ ವತಿಯಿಂದ ನಡೀತಾ ಇರೋವಂಥ ಅತಿ ದೊಡ್ಡ ಡ್ರಾಮಾ ಸ್ಕೂಲ್ ಡೆಲ್ಲಿ. ಅದು ಇಟ್ಸ್ ಈಕ್ವಿವೆಲೆಂಟ್ ಟು ಪೋಸ್ಟ್ ಗ್ರ್ಯಾಜುಯೇಷನ್. ಅದನ್ನು ಪ್ರಾರಂಭಿಸಿದ್ರು. ಅದನ್ನು ಪ್ರಾರಂಭಿಸೋ ಸಂದರ್ಭದಲ್ಲಿ ಇವರುಗಳಲ್ಲಿ ಇಲ್ಲಿದ್ದಾರಲ್ಲ, ಇವರಲ್ಲಿ ಕೆಲವ್ರಿಗೆ ಆಸಕ್ತಿ ಬಂದು ಅವರೆಲ್ಲ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ರು. ಹಾಗೆ ಹೋದವರಲ್ಲಿ ಕರ್ನಾಟಕದಿಂದ ವಿ ರಾಮಮೂರ್ತಿ ಅಂತ ಒಬ್ಬರು ಲೈಟಿಂಗ್ ಡಿಸೈನರ್, ಬಿ ವಿ ಕಾರಂತ ಅಂತ ಇನ್ನೊಬ್ಬರು ರಂಗ ದಿಗ್ಗಜ, ಇವರಿಬ್ಬರು ಸ್ಟೂಡೆಂಟಾಗಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋದರು. ಅವರು ಹೋಗಿ ಬಂದ ನಂತರ
ಕನ್ನಡ ರಂಗಭೂಮಿಯ ಏನು ಕಲರ್ ಅಂತ ಹೇಳ್ಬೋದು ಅದು ಬದಲಾಗಿ ಹೋಯಿತು. ಆವಾಗ ಅವ್ರಿಗೆಲ್ರಿಗೂ ಅನ್ಸಕ್ಕೆ ಶುರು ಆಯಿತು. ಶ್ರೀರಂಗರಿದ್ದರು ಜೊತೆಯಲ್ಲಿ, ಶ್ರೀರಂಗರು ಹೋಗಲಿಲ್ಲ, ಆದರೆ ಶ್ರೀರಂಗರು ಹಿರಿಯರು ನಮ್ಮ ಕನ್ನಡ ರಂಗಭೂಮಿ, ಇವಾಗ ಬಿ ವಿ ರಾಜಾರಾಮ್ ಸರ್ ಎಲ್ಲ ಇದ್ದಾರಲ್ಲ, ಆ ಥರ ಹಿರಿಯರು ಅವ್ರೇನು ಮಾಡಿದ್ರು, ನೀವು ಹೋಗ್ರೋ ಅಂತ ಚಿಕ್ಕವ್ರನ್ನೆಲ್ಲರನ್ನೂ ಆ ಸ್ಕೂಲ್ಗೆ ಓದೋಕ್ಕೆ ಕಳಿಸಿದ್ರು. ಕಲ್ತ್ಕೊಂಬನ್ರು, ಏನು ಹೇಳ್ಕೊಡ್ತಾರೆ, ನಾವು ಅದನ್ನು ಇಲ್ಲಿ ಕನ್ನಡದಲ್ಲಿ ಮಾಡೋಣ ಅಂತ ಕಳಿಸಿದ್ರು. ಸೊ ಕಾರಂತರು ಅಲ್ಲಿ ಹೋಗಿ, ಕಾರಂತರು ಆ್ಯಕ್ಚುಲಿ ಗುಬ್ಬಿ ಕಂಪನಿಯಲ್ಲಿ ಪುಟ್ಟ ಕಲಾವಿದನಾಗಿ ಕೆಲಸ ಮಾಡ್ತಿದ್ದವರು. ಅವ್ರಿಗೆ ಗುಬ್ಬಿ ಕಂಪನಿಯ ರುಚಿಯೂ ಗೊತ್ತಿತ್ತು. NSTಗೆ ಹೋಗಿ ಅಲ್ಕಾಜಿಯವರ ನೇತೃತ್ವದಲ್ಲಿ ವೆಸ್ಟ್ರನ್ನು, ಈಸ್ಟ್ರನ್ನು ಎಲ್ಲ ವಿಶ್ವದಾದ್ಯಂತ ರಂಗಭೂಮಿಯ ಪರಿಚಯ ಆಯಿತು. ಅದನ್ನು ಮುಗಿಸ್ಕೊಂಡು ಅವರು ಕರ್ನಾಟಕಕ್ಕೆ ಬಂದರು. ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಗಿರೀಶ್ ಕಾರ್ನಾಡ್, ಅವರೆಲ್ಲರೂ ಆವಾಗಿನ ಯುವಕರು, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ, ಲಂಕೇಶ್, ಇವರು 3 ಜನ ಪ್ಲೇ ರೈಟ್ಸ್. ಕಾರಂತರು ಯಾವಾಗ ಬೆಂಗಳೂರಿಗೆ ಬಂದರು ಆವಾಗ ಇವ್ರು 3 ಜನ ನಾವೆಲ್ಲ ಒಂದು ನಾಟಕ ಬರಿತೀವಿ, ನೀನು ಮಾಡಿಸು ಅಂತ ಅಂದರು. ಸೊ ದಟ್ ಈಸ್ ಬಿಟ್ವೀನ್ 70s and 80s, 1970-80 ಪೀರಿಯಡ್ ಅದು. ಇದನ್ನು ಹೇಗೆ ಗುರುತಿಸ್ತಾರೆ ಕನ್ನಡ ರಂಗಭೂಮಿಯಲ್ಲಿ ಅಂದರೆ ಇದು ಸುವರ್ಣ ಯುಗ ಅಂತ ಹೇಳ್ತಾರೆ. ಈ ಸಂಸ ಗೊತ್ತಲ್ಲ, ನೀವೆಲ್ಲ ಮಾಡಿದ್ದೀರಲ್ಲ, ಆ ಕಂಬಗಳೆಲ್ಲ ಇದೆಯಲ್ಲ, ಇವಾಗಿದ್ದ ಹಂಗೆ ಇರಲಿಲ್ಲ, ಆವಾಗ ಬೇರೆ ಥರ ಇತ್ತು. ಆಗ ಆ ಜಾಗದಲ್ಲಿ ಹೈವದನ, ಆಮೇಲೆ ಕಾರ್ನಾಡ್ರದ್ದು ಹೈವದನ, ಕಂಬಾರರದು ಜೋಕುಮಾರಸ್ವಾಮಿ ಮತ್ತು ಲಂಕೇಶ್ರದು ಈಡಿಪಸ್ ಟ್ರಾನ್ಸ್ಲೇಷನ್, ಇವು 3 ನಾಟಕ ಒಟ್ಟಿಗೆ 3 ನಾಟಕ ಇಡೀ ಕರ್ನಾಟಕವನ್ನು, ಬೆಂಗಳೂರನ್ನು ಒಂದು ರೀತಿ ಅಲ್ಲಾಡಿಸ್ಬಿಡ್ತು. ಅಂದರೆ ನಾಟಕ ಹೀಗೂ ಸಾಧ್ಯನಾ ಅಂತ. ಯಾಕೆ ಅದು ಸಾಧ್ಯ ಆಯಿತು ಅಂದರೆ, ಕಾರಂತರಿಗೆ ಕಂಪನಿ ನಾಟಕದ ರುಚಿಯೂ ಗೊತ್ತಿತ್ತು. ಅಂದರೆ ಹೇಗೆ ನುರಿಬೇಕು, ಅಂದರೆ ಸ್ಕಿಲ್ಲನ್ನು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದು ಗೊತ್ತಿತ್ತು. ಮತ್ತು ಆಧುನಿಕ ರಂಗಭೂಮಿಯ ಯೋಚನೆಗಳು ಗೊತ್ತಿತ್ತು. ಬೌದ್ಧಿಕವಾಗಿ ಅವರು ಪ್ರಯೋಗಶೀಲರಾಗಿದ್ದರು, ಆದರೆ ಸ್ಕಿಲ್ಲೆಲ್ಲನೂ ಕಂಪ್ನಿಯವ್ರದ್ದು ಗೊತ್ತಿತ್ತು. ಸೊ ಈ 2 ರಂಗಭೂಮಿಯಲ್ಲಿ ಕೆಲಸ ಮಾಡಿದ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ, ಅವರು ಮತ್ತೆ ವಾಪಸ್ಸು ಹಾಡು, ಕುಣಿತ, ನಾಟಕ, ದೃಶ್ಯ, ಕಾಸ್ಟ್ಯೂಮ್ಸ್ ಎಲ್ಲ, ಅಭಿನಯ, ಪ್ರತಿಯೊಂದರಲ್ಲೂ ಅದಕ್ಕೊಂದು ವಿನ್ಯಾಸ ಇದೆ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಒಟ್ಟು ಕನ್ನಡ ರಂಗಭೂಮಿ ಒಂದು ಜಂಪ್ನೇ ತಗೊಳ್ತು, ಒಂದು ಟ್ರೆಂಡ್ ಸೆಟ್ಟರ್ ಆಗಿ ಅದು ಮೂಡಿ ಬಂತು. ಆ ನಂತರ ನಾವು ಅದನ್ನು ಆಧುನಿಕ ರಂಗಭೂಮಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ವಿ. ಆಧುನಿಕ ರಂಗಭೂಮಿ ಏನಾಯಿತು, 70s, 80s, 89, 85 ಆಗೋ ಅಷ್ಟೊತ್ತಿಗೆ ಏನಾಯಿತು, ತುಂಬ ಜನ NSDಯಿಂದ ವಾಪಸ್ ಔಟಾಗಿ ಬಂದವರೆಲ್ಲರೂ ಏನನ್ನೋ ಹೊಸದಾಗಿ ಸೃಷ್ಟಿಸಬೇಕು ಅನ್ನುವಂಥ ಕಾಯಶ್ ಎಲ್ಲರಿಗೂ ಇತ್ತು. ನೀನಾಸಂ ಕೇಳಿದ್ದೀರಾ? ಅಲ್ಲಿ KV ಸುಬ್ಬಣ್ಣ ಅನ್ನೋರೊಬ್ಬರು ಇದ್ದರು. ಅವ್ರ ಮಗ NSDಗೆ ಹೋಗಿ ಗ್ರ್ಯಾಜುಯೇಟ್ ಆಗಿ ಬಂದರು. ಸೊ ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ನೀನಾಸಂ ಅನ್ನೋದೊಂದು ತಂಡವಾಗಿ ಇದ್ದದ್ದು ಒಂದು ರೆಪರ್ಟ್ರಿ ಆಗಿ ಬೆಳೀತು. ಅಂದರೆ ಆಧುನಿಕ ರಂಗಭೂಮಿಯಲ್ಲಿ ಎಲ್ಲರೂ ಬೆಳಗ್ಗೆ ಎಲ್ಲ ಬೇರೆ ಏನೇನೋ ಕೆಲಸಗಳು ಮಾಡಿ ಸಂಜೆ ಸೇರಿ ನಾಟಕ ಮಾಡ್ತಾ ಇದ್ದ ಹೊತ್ತಲ್ಲಿ ಇಲ್ಲ ಇದು ಎಷ್ಟು ಗಂಭೀರವಾಗಿ ಮಾಡಬೇಕಂದ್ರೆ ಬೆಳಗಿಂದ ರಾತ್ರಿವರೆಗೂ ಇದನ್ನೇ ಮಾಡೋಕ್ಕೆ ನಾನು ಸಿದ್ಧ ಅನ್ನುವಂತಹ ಒಂದಷ್ಟು ಜನ ನೀನಾಸಮ್ಮಲ್ಲಿ ತಯಾರಾದರು. ಸೊ ಅದು ತಯಾರಾದ ನಾಟಕಗಳು ಇಡೀ ಕರ್ನಾಟಕದಾದ್ಯಂತ ತಿರುಗಾಟಗಳನ್ನ ಮಾಡ್ತು. ಆ ತಿರುಗಾಟದ ನಾಟಕಗಳನ್ನು ನೋಡಿದ ಜನರಿಗೆ, ಅವ್ರಿಗೆ ಒಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಯಿತು, ನಾವು ನೋಡ್ತಾ ಇದ್ದಿದ್ದ ಕಂಪ್ನಿ ನಾಟಕ ಏನು, ಇದೇನು ಅಂತ. ಅಂದರೆ ಸ್ಟೈಲ್ ಆಫ್ ಆ್ಯಕ್ಟಿಂಗು, ಸ್ಟೈಲ್ ಆಫ್ ಕಂಟೆಂಟು, ಸ್ಟೈಲ್ ಆಫ್ ಪ್ರೆಸೆಂಟೇಷನು ಎಲ್ಲವೂ ಭಿನ್ನ ಆಗ್ತಾ ಬಂತು. ಆವಾಗ ಗೊತ್ತಾಯಿತು, ಬೇರೆ ಬೇರೆ ಥರ ನಾಟಕಗಳ ಸಾಧ್ಯತೆ ಇದೆ ಅನ್ನೋದು. ಇದರ ಜೊತೆಗೆ ಜನಪದ ರಂಗಭೂಮಿ ನಮ್ಮಲ್ಲಿ ಯಾವಾಗಲೂ ಇವತ್ತು ಚಲಾವಣೆಯಲ್ಲಿದೆ. ಕೃಷ್ಣ ಪಾರಿಜಾತ ಆಗ್ಬೋದು, ಬಯಲಾಟ ಆಗ್ಬೋದು, ಎಲ್ಲವೂ ಯಕ್ಷಗಾನ, ಇವೆಲ್ಲವೂ ಇದರ ಜೊತೆಗೆ ಆಧುನಿಕ ರಂಗಭೂಮಿಯ ನೀನಾಸಂ ನಾಟಕಗಳು ಕೂಡ ಅಷ್ಟೇ ಪ್ರಭಾವವನ್ನು ಬೀರಿದ್ವು. 89ಕ್ಕೆ ಬಂದರೆ ಕಾರಂತರು ಭೂಪಾಲಲ್ಲಿದ್ದರು, ಮತ್ತೆ ವಾಪಸ್ಸು ಕರ್ನಾಟಕಕ್ಕೆ ಬಂದರು. ಅವರು ರಂಗಾಯಣವನ್ನು ಪ್ರಾರಂಭಿಸಿದ್ರು. ರಂಗಾಯಣ ಶುರು ಮಾಡಿದಾಗ
ಅವರು ಒಂದು ನಾಟಕದ ಶ್ರೇಷ್ಠತೆಯನ್ನು ಮುಟ್ಟೋಕೆ ಏನೇನು ಕೆಲಸ ಮಾಡಬೇಕೋ ಅದರ ತಯಾರಿಯನ್ನು ಮಾಡಿಸಿದ್ರು. ಬರೀ ಅವರು ಸಂಜೆ 2 ಗಂಟೆ ಕಾಲ ರಿಹರ್ಸಲ್ ಮಾಡೋದು ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 9 ಗಂಟೆವರೆಗೂ ರಂಗಭೂಮಿಯನ್ನೇ ಯೋಚಿಸ್ತಾ, ರಂಗಭೂಮಿಯನ್ನೇ ತಿಂತಾ, ರಂಗಭೂಮಿಯನ್ನೇ ಬದುಕ್ತಾ, ರಂಗಭೂಮಿಯನ್ನೇ ನಿದ್ದೆ ಮಾಡ್ತಾ ಇರುವಂತಹ ಒಂದು ಟ್ರೈನಿಂಗ್. ಅದು ವೆರಿ ಇಂಟೆನ್ಸಿವ್ ಟ್ರೈನಿಂಗ್. ಆ ಟ್ರೈನಿಂಗನ್ನು ಪಡೆದು ನಾವೆಲ್ಲ ಬಹಳ ಏನಂತ ಹೇಳ್ಬೋದು, ಪುಣ್ಯವಂತರು. ನಮಗೆ ಸಿಕ್ಕಂಥ ಟ್ರೈನಿಂಗ್ ಆಮೇಲೆ ಎಲ್ಲೂ ಸಿಕ್ಕಲಿಲ್ಲ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನಲ್ಲೂ 3 ವರ್ಷದ ಕೋರ್ಸು, ನಮಗೆ 6 ವರ್ಷದ ಟ್ರೈನಿಂಗನ್ನು ಮಾಡಿದ್ರು. ಇಷ್ಟೊತ್ತಿಗಾಗಲೇ ನೀನಾಸಮಿಂದ ಒಂದಷ್ಟು ಜನ ಪಾಸೌಟಾಗಿ ಬಂದಿದ್ದರು. ಇವರೆಲ್ಲರಿಗೂ ಕೆಲಸ ಮಾಡೋಕ್ಕೆ ಜಾಗಗಳು ಯಾವುದಾಗಿತ್ತು ಅಂದರೆ ಕಾಲೇಜುಗಳಾಗಿತ್ತು. ಕಾಲೇಜು ರಂಗಭೂಮಿ ಪ್ರಸಕ್ತ ಮಾನಕ್ಕೆ ಬಂದಿದ್ದೇ ಆ ಹೊತ್ತು. ಮತ್ತು ನೋಡಿ, ಕನ್ನಡ ರಂಗಭೂಮಿ ಮೇಲೆ ಇನ್ನೊಂದು ವಿಶೇಷ ಅಂದರೆ ಕಾರ್ಖಾನೆಗಳಲ್ಲಿ ಒಂದೊಂದು ರಂಗತಂಡ ಶುರು ಆಯಿತು. ಲಲಿತ ಕಲಾ ಸಂಘಗಳು, ಮೈಕೋ, ಬೆಮಿಲ್, BL, ಬೆಲ್, ಈ ಥರದ ಎಷ್ಟೊಂದು ಕಾರ್ಖಾನೆಗಳು ತಮ್ಮದೇ ಆದ ಒಂದು ರಂಗತಂಡವನ್ನು ಇಟ್ಕೊಂಡು ಎಷ್ಟು ಸುದೀರ್ಘವಾಗಿ ಕೆಲಸ ಮಾಡಿದ್ರು ಅಂದರೆ, ಇಲ್ಲಿ ಕೆಲಸ ಮಾಡುವ ರಂಗತಂಡಗಳು, ಕಾರ್ಖಾನೆಯ ರಂಗತಂಡಗಳು, ಕಾಲೇಜಿನ ರಂಗತಂಡಗಳು ಏಕಕಾಲದಲ್ಲಿ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿ, ಕಲಾಕ್ಷೇತ್ರ ಇವಾಗ ನೀವು ಏನು ನೋಡ್ತಿದ್ದೀರಲ್ಲ ಇದರ 4-5 ಪಟ್ಟು ಗಿಜಿ ಅಂತ ಅನ್ನೋದು. ಎಲ್ಲರೂ ರಂಗಭೂಮಿಯನ್ನೇ ಮಾಡುವಂತಹ ಜನರು ಅಲ್ಲಿ ತುಂಬಿರ್ತಿದ್ರು. ಅಂದರೆ ಸ್ಟಾರ್ಸ್ ಆಫ್ ಥಿಯೇಟರ್ ಅನ್ನೋರೆಲ್ಲ ನೀವು ಸಂಜೆ ಕಲಾಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಸಿಕ್ಬಿಡೋರು. ಅವ್ರನ್ನೆಲ್ಲ ಅಯ್ಯೋ ಎದುರುಗೆ ನೋಡ್ತಿದ್ದೀವಲ್ಲ ನಾವು ಅನ್ನುವಂತಹ ಒಂದು ಸಂಭ್ರಮ ಇತ್ತು. ಅವರು ನೋಡೋಕ್ಕಂತಲೇ ಬರೋರು. ಆ 2 ಶೆಡ್ಗಳಲ್ಲಿ ಯಾವಾಗಲೂ ಟ್ರೈನಿಂಗ್ ನಡೀತಾನೇ ಇರೋದು. ನಮಗೆ ಇದ್ದ ವರ್ಕಿಂಗ್ ಸ್ಪೇಸ್ ಅಂದರೆ ಬರೀ ಕಲಾಕ್ಷೇತ್ರ ಆಗಿತ್ತು. ಹೀಗೆ ನಡೀತಾ ಇರೋದ್ರಲ್ಲಿ ಎದುರುಗಡೆ ADA ಅಂತ ಒಂದು ಇದೆ, ಅಲ್ಲಿ ವಿಮಲಾ ರಂಗಾಚಾರ್ ಅಂತ ಇದ್ದರು. ಅವರು ಒಂದಷ್ಟು ಜನ ಸೇರಿಕೊಂಡು ಅವರು ಕೂಡ ರಂಗಭೂಮಿಯ ಕೆಲಸವನ್ನು, ಅಂದರೆ ನಗರ ರಂಗಭೂಮಿ, ಬೆಂಗಳೂರಿನ ರಂಗಭೂಮಿಯನ್ನು ಮಾಡ್ತಿದ್ರು. ಈ ನೀನಾಸಮಿಂದ ಬಂದಂಥವರು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಡಿಸ್ಟ್ರಿಕ್ಟಿಂದ ಬಂದಿದ್ದರು. ಸೊ ಇದೊಂದು ರೀತಿಯಲ್ಲಿ ಹುಲ್ಲುಗಾವಲಿನ ಹಾಗೆ ಇಡೀ ಕರ್ನಾಟಕದಾದ್ಯಂತ ಪಾಸೌಟ್ ಆಗಿರೋ ರಂಗ ಶಿಕ್ಷಣವನ್ನು ಪಡೆದಿರೋ ಸ್ಟೂಡೆಂಟ್ಸು ಹರಡಿಕೊಂಡು ಎಲ್ಲ ಕಡೆ ಕರ್ನಾಟಕದಾದ್ಯಂತ ವರ್ಕ್ಶಾಪ್ಗಳಾಗೋದು, ನಾಟಕಗಳಾಗೋದು, ರಂಗಮಂದಿರಗಳನ್ನು ಕಟ್ಟಿದ್ರು. ಇವೆಲ್ಲವೂ ಆಯಿತು. ಇದರ ಜೊತೆಗೆ ಅವ್ರಿಗೆ ಇದ್ದ ಒಂದು ಸವಾಲು ಏನಪ್ಪ ಅಂತಂದರೆ, 90ರ ಆದಿ ಇಲ್ಲ 90ರ ಮಧ್ಯದಲ್ಲಿ TV ಇಂಟ್ರೊಡ್ಯೂಸ್ ಆಯಿತು ಮತ್ತು ಸೀರಿಯಲ್ಗಳು ಶುರು ಆದವು. ಸೊ ಅವಾಗ ಕಲಾವಿದ್ರ ಬೇಟೆ ಶುರು ಆಯಿತು. ಕಲಾವಿದರು ಯಾರು ಬರ್ತಾರೆ ಅಂತ. ಆಗ ಒಂದಷ್ಟು ಜನ ಹೈಜಾಕ್ ಆಗೋದ್ರು. ಅಂದರೆ ಈ ಮಾಧ್ಯಮದಿಂದ ಆ ಮಾಧ್ಯಮಕ್ಕೆ ಹೈಜಾಕ್ ಆಗೋದ್ರು. ಆವಾಗ ಒಂದು ಗೋಳು, ಏನಪ್ಪ ಇದು ಹೊರಟೇ ಹೋಯಿತು, ರಂಗಭೂಮಿ ಮುಚ್ಕೊಂಡೇ ಹೋಯಿತು, ರಂಗಭೂಮಿಗೆ ಇನ್ಯಾರೂ ಬರಲ್ಲ, ಜನ ಬರಲ್ಲ ಅನ್ನೋ ಒಂದು ಗೋಳು ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ರೆಪರ್ಟ್ರಿಗಳು ಹುಟ್ಟಕ್ಕೆ ಶುರು ಮಾಡಿದ್ರು. ರೆಪರ್ಟ್ರಿಗಳು ಕಲ್ಚರ್ ಶುರುವಾಗಿದ್ದು ಆ ಹೊತ್ತಿನಲ್ಲೇ. ಸೊ ಒಂದು ಕಡೆ ತುಂಬ ಶ್ರೇಷ್ಠ ಮಟ್ಟದ ನಾಟಕಗಳು ತಯಾರಾಗ್ತಾ ಇದ್ವು. ಮತ್ತೊಂದು ಕಡೆ ಗೋಳಾಡ್ಕೊಂಡು ಪಾಪ ಇರೋ ಬರೋ ಜನಗಳನ್ನೇ ಹೊಂದಿಸ್ಕೊಳ್ತಾ ನಾಟಕ ಮಾಡೋ ಒಂದು ಗುಂಪು, ಆಧುನಿಕ ಹವ್ಯಾಸಿ ರಂಗಭೂಮಿ ಒಂದು ಕಡೆ ಆಗಿದ್ದರೆ, ಅಲ್ಲೇ ಒಂದಷ್ಟು ಹೆಸರು ಮಾಡಿರೋರು ಎಲ್ಲರೂ TV ಸಿನಿಮಾಗೆ ಎಲ್ಲ ಹಾರಿ ಹೋಗಿಬಿಟ್ರು. ಆದರೂ ಕೆಲಸ ಮಾಡ್ತಾಯಿದ್ರು. ಯಾರು ಪ್ರಸನ್ನ ಅವರಾಗ್ಬೋದು, ಜಯಶ್ರೀ ಅವರಾಗ್ಬೋದು, ಕಾರಂತರಾಗ್ಬೋದು, ಇವರೆಲ್ಲರೂ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ರಂಗಭೂಮಿಯಲ್ಲಿ ಭಯ ಆತಂಕದ ದಿನಗಳು ಬಂದವಷ್ಟೇ. ಆದರೆ ಅದೇ ನಾವು ದೊಡ್ಡ ನಮಗೆ ಹೊಡೆತ ಏನಾಗಲಿಲ್ಲ. ಯಾಕೆ ಅಂದರೆ ಯಾವತ್ತೂ ರಂಗಭೂಮಿ ಯಾರಿಗೂ ಕಾಯೋದಿಲ್ಲ. ಇದನ್ನು ತಿಳ್ಕೊಂಬಿಡಿ. ರಂಗಭೂಮಿ ಯಾವತ್ತೂ ಯಾರಿಗೂ ಕಾಯೋದಿಲ್ಲ. ನೀ ಹೋದರೆ ನಿನ್ನ ಜಾಗಕ್ಕೆ ಇನ್ನೊಬ್ಬರು ಸಿದ್ಧ ಹಾಗೆ ಆಗ್ತಾರೆ. ಬಹುಶಃ ಎಲ್ಲ ಕೆಲಸಗಳು ಹಾಗೇ. ಆದರೆ ಒಂದು ಮುಗ್ದೇ ಹೋಯಿತು, ಇದ್ರದ್ದು ಆಯಸ್ಸೇ ಮುಗಿದೋಯ್ತು ಅನ್ನುವಂತಹ ವಿಷಾದದ ಧ್ವನಿಯಲ್ಲಿ ನಾವು ಕೊರಗಬೇಕಿಲ್ಲ.
ಇವತ್ತೊಬ್ಬ ಹೋದರೆ ನಾಳೆ ಇನ್ನೊಬ್ಬ ಅದೇ ಜಾಗಕ್ಕೆ ಸಿದ್ಧ ಆಗೇ ಆಗ್ತಾನೆ. ಇದೇ ಟೈಮಲ್ಲೇ DDM, ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ಕು ಮೇಡಮ್ ಕೇಳ್ತಾ ಇದ್ರು ಪರ್ಫಾರ್ಮಿಂಗ್ ಅಂತ. ಆವಾಗ ಇತ್ತು ಮೇಡಮ್, ಬೆಂಗಳೂರಿನಲ್ಲಿ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಅಂತಲೇ ಒಂದು ಕೋರ್ಸ್ ಇತ್ತು. ಮುಖ್ಯಮಂತ್ರಿ ಚಂದ್ರು, BV ರಾಜಾರಾಮ್ ಅವರುಗಳೆಲ್ಲ ಅಲ್ಲಿಯ ಸ್ಟೂಡೆಂಟ್ಗಳು, BC ಅವರಿದ್ದರು. ಸೊ ಪರ್ಫಾರ್ಮೆನ್ಸ್ಗೆ ಓರಿಯೆಂಟೆಡ್, ಅಂದರೆ ಪ್ರಾಕ್ಟಿಕಲಿ ಥಿಯರಿಟಿಕಲಿ ಬರೀ ಅದನ್ನೇ ಓದುವಂತಹ ಒಂದು ಕಾಲೇಜು, ಒಂದು ಯೂನಿವರ್ಸಿಟಿ DDM ಅಲ್ಲಿ ಇತ್ತು. ಇವಾಗ ಸೆಂಟ್ರಲ್ ಕಾಲೇಜು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಇದೆಯಲ್ಲ, ಕೆಂಪು ಬಿಲ್ಡಿಂಗು, ಅದರ ಒಂದು ಬದಿಯಲ್ಲಿ ಒಂದು ಶೆಡ್ ಥರ ಇತ್ತು. ಅಲ್ಲಿ DDM, ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್. ಇವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ PGಗಿದೆ, ಆಗ ಡಿಗ್ರಿಗೇ ಇತ್ತು. 3 ವರ್ಷ ಇಲ್ಲಿ ಮಾಡಿ 2 ವರ್ಷ PGಗೆ ಅಲ್ಲಿ ಹೋಗ್ಬೋದಾಗಿತ್ತು. ಈ ತರಹದ ಒಂದು ವ್ಯವಸ್ಥೆ ಕೂಡ ಇತ್ತು. ಅಲ್ಲಿಂದಲೂ ಬಹಳಷ್ಟು ಜನ ಬಂದರು. ಮೈಸೂರಿನಲ್ಲೂ ಕೂಡ ಬಹಳಷ್ಟು ಜನ ನಾಟಕ ಬರೆಯುವವರು, ನಾಟಕ ಮಾಡಿಸುವವರು, ನಾಟಕವನ್ನು ಆಡುವವರು ಎಲ್ಲರೂ ಹುಟ್ಕೊಂಡ್ರು. ಈಗ ಆ ಥರದ ಜೊತೆಯಲ್ಲೇ ನಾವು ಗುರುತಿಸ್ಬೇಕಾಗಿರೋದು ಕನ್ನಡ ರಂಗಭೂಮಿನಲ್ಲಿ ನಾವಷ್ಟೇ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋದು ಬೇಡ. ಕಾಲೇಜ್ ರಂಗಭೂಮಿ ಅಂತಲೇ ಒಂದು ವಿಂಗು, ಲಕ್ಷ್ಮೀ ಚಂದ್ರಶೇಖರ್, ವೇಣುಗೋಪಾಲ್, ಆಮೇಲೆ ಬಹಳಷ್ಟು ಕಾಲೇಜಿನ ಲೆಕ್ಚರರ್ಗಳು ಆಗ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಸುವರ್ಣ ಅವರು, ಶ್ರೀಧರ್ ಮೂರ್ತಿ ಇವರುಗಳೆಲ್ಲರೂ ಎಲ್ಲ ಕಾಲೇಜುಗಳಿಂದನೂ, ಎಲ್ಲ ಕಾಲೇಜುಗಳು ಒಂದೊಂದು ತಂಡವನ್ನು ಇತ್ತು. ಆ ತಂಡ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಅವು ರೆಪರ್ಟ್ರಿಯ ನಾಟಕಗಳು ಕೊಡೋ ಕ್ವಾಲಿಟಿಯನ್ನೇ ಕೊಡುವಷ್ಟರ ಮಟ್ಟಿಗೆ ಭಾರತ ಯಾತ್ರಾ ಕೇಂದ್ರದವರು ಒಂದು ಕಾಲದಲ್ಲಿ ಪ್ರತಿ ವರ್ಷ ಫೆಸ್ಟಿವಲ್ ಮಾಡೋರು. ಆಮೇಲೆ ನಿಮ್ಗಳಿಗೆಲ್ಲ ಅದೇನೋ ಆ ಸೆಮಿಸ್ಟ್ರ್ ಸ್ಕೀಮ್ ಅಂತ ಒಂದು ತಂದುಬಿಟ್ರು. ಸೆಮಿಸ್ಟ್ರ್ ಸ್ಕೀಮ್ ಬಂತು ನೋಡಿ, ಆಗ ಕಾಲೇಜು ರಂಗಭೂಮಿ ಒಂದು ಸ್ವಲ್ಪ ಅದರ ಏನು ಮೊದಲಿತ್ತಲ್ಲ ಸಂಭ್ರಮ ಅದು ಕಡಿಮೆ ಆಗಿ, ಪಾಪ ಮಕ್ಕಳೆಲ್ಲ ಪುಸ್ತಕ ಎಕ್ಸಾಮು, ಇಂಟರ್ನಲ್ಸು, ಅದು ಇದು ಅಂತ ಗಮನ ಸ್ವಲ್ಪ ಆಯಿತು. ಬಟ್ ಆದರೂ ಈಗಲೂ ಮತ್ತೆ ಅದು ಚಿಗುರ್ಕೊಂಡಿದೆ. ರಂಗಸೌರಭ ಅದವರೇನೋ ಮಾಡ್ತಾ ಇದ್ದಾರೆ, ಭಾರತೀಯ ಯಾತ್ರಾ ಕೇಂದ್ರ ಅವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಥರದ್ದು ನಡೀತಾ ಇದೆ. ಕಾಲೇಜ್ ರಂಗಭೂಮಿ ಒಂದು ಕಡೆ ಆಗ್ತಿತ್ತು, ಕಾರ್ಖಾನೆಗಳ ರಂಗಭೂಮಿ ಒಂದು ಆಗ್ತಿತ್ತು. ಇಷ್ಟರ ಮಧ್ಯ ನಿಮಗೆ ಪೊಲಿಟಿಕಲಿ ಕೂಡ ನಾಟಕ ಅಂದರೆ ಸುಮ್ಮನೆ ಏನೋ ಕತೆ ಹೇಳೋದು ಅಷ್ಟೇ ಅಲ್ಲ, ನಾಟಕಕ್ಕೊಂದು ಪರ್ಪಸ್ ಇರುತ್ತೆ. ಯಾಕಾಗಿ ನಾನು ನಾಟಕ ಮಾಡ್ತೀನಿ ಅನ್ನೋದು ಒಂದು ಇರುತ್ತೆ. ನಾಟಕ ಒಂದು ಚಳುವಳಿಯಾಗಿ 77 ಎಮರ್ಜೆನ್ಸಿ ಬಂದಿದ್ದು, ಎಮರ್ಜೆನ್ಸಿ ಟೈಮಲ್ಲಿ ಶುರುವಾಗಿದ್ದು. ಅದು ಆಮೇಲೆ ಎಷ್ಟು ಸ್ಟ್ರಾಂಗಾಗಿ ಥಿಯೇಟರ್ ಫಾರ್ ಸೋಷಿಯಲ್ ಕಾಸ್, ಥಿಯೇಟರ್ ಫಾರ್ ಪೊಲಿಟಿಕಲ್ ಕಾಸ್ ಅಂತ ಶುರು ಆಯಿತು. ಸಮುದಾಯ ತಂಡದವರು ನಿರಂತರವಾಗಿ ಬೆಲೆ ಏರಿಕೆ ವಿರುದ್ಧ ಆಗ್ಬೋದು, ಮತ್ತು ಬರ, ಆವಾಗ ಒಂದು ಸೀಸನ್ ಫುಲ್ ಬರ ಬಂತು. ಆವಾಗ 100 ಅಡಿಗಳ ಒಂದು ಪೇಂಟಿಂಗನ್ನು ಮಾಡಿ ಕರ್ನಾಟಕದಾದ್ಯಂತ ಬೀದಿಗಳಲ್ಲಿ ನಾಟಕ ಮಾಡಿದ್ರು. ಚಿತ್ರ ತಂಡ, AS ಮೂರ್ತಿಯವರ ಚಿತ್ರ ತಂಡ ಕೂಡ ಅಧಿಕಾರದಲ್ಲಿರುವವರ ಅಂಕು ಡೊಂಕುಗಳನ್ನು ಎತ್ತಿ ತೋರ್ಸೋಕ್ಕೋಸ್ಕರ ಬೀದಿಯಲ್ಲಿ ನಾಟಕಗಳನ್ನು ಮಾಡಿದ್ರು. ಅಂದರೆ ನಾಟಕ ಮಾಡೋದು ಸುಮ್ಮನೆ ಮನರಂಜನೆಗಾಗಿ ಅಲ್ಲ, ಅದಕ್ಕೊಂದು ಪರ್ಪಸ್ ಇದೆ. ಅದು ಒಂದು ಸಮಾಜದ ಒಳಿತಿಗಾಗಿ, ಸಮಾಜವನ್ನು ತಿದ್ದೋದಕ್ಕಾಗಿ, ಆಳುವ ವರ್ಗವನ್ನು ಪ್ರಶ್ನಿಸೋದಕ್ಕಾಗಿ ಅನ್ನೋದು. ಆ ಒಂದು ಉದ್ದೇಶದಿಂದ ಶುರುವಾಗಿ ರಂಗಭೂಮಿ ಚಳುವಳಿಯೂ ಆಗಿ, ಇವತ್ತು ಚಳುವಳಿಯೂ ಆಗಿ ನಡ್ಕೊಂಡು ಬರ್ತಾ ಇದೆ. ರೆಪರ್ಟ್ರಿಗಳಲ್ಲಿ ನೀನಾಸಂ ರೆಪರ್ಟ್ರಿ ಆಯಿತು, ರಂಗಾಯಣ ರೆಪರ್ಟ್ರಿ ಆಯಿತು, ಆಮೇಲೆ ಸಾಣೆಹಳ್ಳಿಲೊಂದಾಯಿತು, ಆಮೇಲೆ MP ಪ್ರಕಾಶ್ ಅವರ ರಂಗಭಾರತಿ ಅಂತ ಒಂದು ಮಾಡಿದ್ರು. ಆ ಥರದ್ದು ಬಹಳಷ್ಟು ರೆಪರ್ಟ್ರಿಗಳು ಕರ್ನಾಟಕದಾದ್ಯಂತ ಹುಟ್ಕೊಂಡ್ವು. ಇಷ್ಟೆಲ್ಲ ಆದಮೇಲೆ ಒಂದು ಘಟ್ಟ ಬಂತು. ಯಾವುದು ಅಂದರೆ ಗ್ಲೋಬಲೈಸೇಷನ್ನು ಎಂಟರ್ ಆಯಿತು. 2000ದಲ್ಲಿ ನೀವು ಯಾರೂ ಹುಟ್ಟಿರಲಿಲ್ಲ ಅನಿಸುತ್ತೆ ಮಕ್ಕಳು. ಆಗ ಒಂದು ಅಂದರೆ ನಾವು ಏನಾರ ನೋಡಬೇಕು ಅಂದರೆ ಥಿಯೇಟರ್ಗೆ ಹೋಗ್ತಾ ಇದ್ವಿ. ಅದು ಬರ್ತಾ ಹೇಗಾಯಿತು ಗ್ಲೋಬಲೈಸೇಷನು, ನೆಟ್ವರ್ಕು, ಸೋಷಿಯಲ್ ಮೀಡಿಯಾ ಎಲ್ಲ ಆಗಿ ಇಡೀ ಪ್ರಪಂಚ ಅರ್ಥ ಆಗೋಕ್ಕೆ ಶುರು ಆಗ್ತಾ ಅಂಗೈಗೆ ಬಂದ್ಬಿಡ್ತು. ಅಂಗೈಗೆ ಬರೋದ್ರ ಜೊತೆಗೇ ದುಡ್ಡು
ಸಿಕ್ಕಾಪಟ್ಟೆ ಹರಿದಾಡಕ್ಕೆ ಶುರು ಆಯಿತು. ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ ಅನ್ನೋದಕ್ಕಿಂತಲೂ ದುಡ್ಡು ಹರಿದಾಡಕ್ಕೆ ಶುರು ಆದ ತಕ್ಷಣ ಮನುಷ್ಯನ ಮನಸ್ಸು ಏನಾಗತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಆಮೇಲೆ ಡೆವಲಪ್ಮೆಂಟ್ ಹೆಸರಲ್ಲಿ ಇಡೀ ಬೆಂಗಳೂರು ಬದಲಾಗಕ್ಕೆ ಶುರು ಆಯಿತು. ಕಲಾಕ್ಷೇತ್ರಕ್ಕೆ ರೋಡ್ ಕ್ರಾಸ್ ಮಾಡೋಕ್ಕೇ ಪಾಪ ಹಿರಿಯರೆಲ್ಲ ಯೋಚನೆ ಮಾಡೋ ಸ್ಥಿತಿ ಬಂತು. ಸೊ ಹಾಗಾಗಿ ಕಲಾಮಂದಿರಗಳಿಗೆ ಜನ ಬರೋದು ಕಡಿಮೆ ಆಗ್ತಾ ಹೋಯಿತು. ಆ ಸಂದರ್ಭದಲ್ಲಿ ರಂಗಶಂಕರ ಆ ಕಡೆ ಸೌತ್ ಬ್ಯಾಂಗ್ಳೂರಲ್ಲಿ ಥಿಯೇಟರು ಜಾಸ್ತಿ ಆಯಿತು. ಇದರ ಜೊತೆಗೇ ಇವೆಲ್ಲವೂ ಆಧುನಿಕ ರಂಗಭೂಮಿ. ಪೋಸ್ಟ್ ಮಾಡರ್ನಿಸಮ್ ಆಧುನಿಕ ರಂಗಭೂಮಿಯ ನಂತರ ಈ ಗ್ಲೋಬಲೈಸೇಷನ್ನ ಬಂದಾಗ ನಿಮಗೇನಾಯಿತು, ವಸ್ತುಗಳು ಬದಲಾದವು, ಸಂಬಂಧಗಳು ಬದಲಾದವು, ನಾವು ನೋಡುವ ವಿಷಯಗಳ ಪರ್ಸೆಪ್ಷನ್ ಬದಲಾಯಿತು. ಸೊ ನಾವು ಬದುಕುವ ಲೈಫ್ ಸ್ಟೈಲ್ ಬದಲಾಯಿತು. ಸೊ ಎಲ್ಲವೂ ಬದಲಾಗಿ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಆತಂಕ ಮೂಡಿಸುವಂತಹ ವಿಷಯಗಳು ರಂಗದ ಮೇಲೆ ಬರೋದಕ್ಕೆ ಶುರು ಆಯಿತು. ಅದು ಒಂದಷ್ಟು ವರ್ಷ ನಡೀತು. ಇಲ್ಲೂ ಕೂಡ ನಿಮಗೆ ಮೊದಲೆಲ್ಲ ಏನು ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಅಂತ 3 ಮಾಡ್ತಾಯಿದ್ರು. ಆಮೇಲೆ ಆಧುನಿಕ ಅಂತ ಶುರು ಮಾಡಿದ್ರು. ಅದೇ ಪೌರಾಣಿಕ, ಐತಿಹಾಸಿಕ ನಾಟಕಗಳನ್ನು ಆಧುನಿಕ ಕಣ್ಣಿನ ಮೂಲಕ ನೋಡ್ತಾ ಮರು ಓದಿಗೆ ಅದನ್ನೆಲ್ಲ ಪ್ರೇರೇಪಿಸಿ ಮಾಡ್ರನ್ ಅಂದರೆ ಸಮಕಾಲೀನ ಕಾಂಟೆಂಪ್ರರಿಯಾಗಿ ಅದು ಹೇಗೆ ಕನೆಕ್ಟ್ ಆಗತ್ತೆ ನಮಗೆ ಅಂತ ನೋಡೋದಕ್ಕೆ ಪ್ರಾರಂಭಿಸಿದ್ರು. ಪ್ರೆಸೆಂಟಲ್ಲಿ ನಿಂತು ಪಾಸ್ಟನ್ನು ನೋಡೋದು ಒಂದು ಅವರ ಒಂದು ಇಂಟರ್ಪ್ರಿಟೇಷನ್ ಆಗೋಕ್ಕೆ ಶುರು ಆಯಿತು ರಂಗಭೂಮಿಯಲ್ಲಿ ಕೆಲಸ ಮಾಡೋರಿಗೆಲ್ಲರದು. ಅದು ಆಗ್ತಾ ಇರುವ ಹೊತ್ತಿನಲ್ಲೇ ಮತ್ತೊಂದು ಕೂಗು ಶುರು ಆಯಿತು ಮತ್ತು ಅದು ಪ್ರೋಸೆಸ್ಸಲ್ಲಿದೆ. ಏನಾಯಿತು, ಎಲ್ಲ ಕಂಟೆಂಟೂ ಹೇಗೆ ಇತ್ತು ಅಂತಂದರೆ ಎಲ್ಲ ಉಳ್ಳವರ ಕತೆಗಳಾಗಿದ್ವು. ಅಂದರೆ ಸೌಲಭ್ಯಗಳಿಂದ ಪ್ರಿವಿಲೇಜ್ ಕ್ಲಾಸ್ನ ಕತೆಗಳಾಗಿ ಬಂದವು. ಎಲ್ಲವೂ ಪ್ರಿವಿಲೇಜ್ ಕ್ಲಾಸ್ನ, ಯಾವ ನಾಟಕ ತಗೊಂಡ್ರೂ ಅದು ಪ್ರಿವಿಲೇಜ್ ಕ್ಲಾಸ್ನ ನೋವು, ಪ್ರಿವಿಲೇಜ್ ಕ್ಲಾಸ್ನ ಹೋರಾಟ, ಪ್ರಿವಿಲೇಜ್ ಕ್ಲಾಸ್ನ ಸವಾಲುಗಳು ಅನ್ನುವ ಥರದಲ್ಲೇ ಬಂದು ಇನ್ಕ್ಲೂಸಿವ್ ಆಗಲಿಲ್ಲ, ನೀವು ಇನ್ಕ್ಲೂಸಿವ್ ಮಾಡ್ಕೋತಿಲ್ಲ ಅನ್ನುವಂತಹ ಒಂದು ಕೂಗು ನಿಧಾನಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ CGK ಅವರು ಒಡಲಾಳ ಮಾಡಿದ್ರು, ಬಸವಲಿಂಗಯ್ಯನವರು ಕುಸುಮ ಬಾಲೆ ಮಾಡಿದ್ರು. ಅದು ದೇವನೂರರ 2 ಮಹಾನ್ ಕೃತಿಗಳು. ಆ 2 ಮಹಾನ್ ಕೃತಿಗಳು ಆದಮೇಲೆ ಒಂದಷ್ಟು ಜನಕ್ಕೆ ಮತ್ತೆ ಕಣ್ತೆರೀತು. ನಾವು ಬರೀ ಯಾವಾಗಲೂ ರಾಜಾರಾಣಿ ಕಥೆನೇ ಮಾಡಬೇಕಾಗಿಲ್ಲ, ಮಿಡ್ಲ್ ಕ್ಲಾಸ್ ಅಪಾರ್ಟ್ಮೆಂಟ್ ಕಥೆನೇ ಮಾಡಬೇಕಾಗಿಲ್ಲ, ನಾವು ಬೀದಿ ಬದಿಯಲ್ಲಿರೋ ಅಂಥ ಎಷ್ಟೊಂದು ಜನರ ಕಥೆಯನ್ನು ಹೇಳೇ ಇಲ್ಲ, ಕತೆ ಹೇಳದೇ ನಾವು ಎಷ್ಟೊಂದು ವರ್ಷಗಳು ಬರೀ ಉಳ್ಳವರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀವಿ ಅನ್ನುವ ಒಂದು ಎಚ್ಚರ ಶುರುವಾಗಿ ಈಗ ಇಲ್ಲದವರ ಬಗ್ಗೆ ನಾಟಕಗಳು ಹೆಚ್ಚು ಹೆಚ್ಚು ಬರಬೇಕು ಅಂತ ಆಗ್ತಾ ಇದೆ. ಆದರೆ ಒಂದು ಮನ್ವಂತರ ಅಂತಾರಲ್ಲ, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಜರುಗಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಈಗ ಅದಿನ್ನೂ ಪ್ರೋಸೆಸ್ಸಲ್ಲಿದೆ. ಈ ಮಧ್ಯ ಜೆಂಡರ್ ಸೆನ್ಸಿಟಿವಿಟಿಯ ಪ್ರಶ್ನೆಗಳು, ಜೆಂಡರ್ ಸೆನ್ಸಿಟಿವಿಯ ಅರಿವು ನಮ್ಮಲ್ಲಿ ಹೆಚ್ಚಾಗ್ತಾ ಬಂತು. ಮೊದಲು ಎಲ್ಲೋ ಕದ್ದು ಮುಚ್ಚಿ ಬಚ್ಚಿಟ್ಕೊಂಡು ಬದುಕ್ತಾ ಇದ್ದ ಜನ ನಾನು ಇವಾಗ ಇಂತಹ ಜೆಂಡರ್ ಅಂತ ಹೇಳಿಕೊಳ್ಳುವಂತಹ ಒಂದು ಪೊಸಿಷನಲ್ಲಿ ಬಂದು ನಿಂತಿದ್ದಾರೆ. ಈಗ ಆ ಜೆಂಡರ್ಗಳು ಅವರ ಕಥೆಯನ್ನು ಹೇಳೋಕ್ಕೆ ನಾಟಕದ ಮೂಲಕ ಪ್ರಾರಂಭಿಸಿದ್ದಾರೆ. ಪಯಣ ಅನ್ನೋ ಒಂದು ಸಂಸ್ಥೆ ಮೊದಲ ಬಾರಿಗೆ ಈಗ 2-3 ನಾಟಕಗಳನ್ನು ಮಾಡಿದೆ. ಟ್ರಾನ್ಸ್ಜೆಂಡರ್ಸ್ ಬಗ್ಗೆ, ಟ್ರಾನ್ಸ್ ಮ್ಯಾನ್ಗಳ ಬಗ್ಗೆ, ವಿಭಿನ್ನ ಲಿಂಗ ಐಡೆಂಟಿಟಿಗಳನ್ನು ಇರುವವರು ಅವರ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಸೊ ಇವತ್ತು ನಾವು ಕನ್ನಡ ರಂಗ ಪರಂಪರೆ ಅಲ್ಲಿಂದ ಶುರುವಾದವರು ಇವತ್ತು ಈ ಘಟ್ಟದಲ್ಲಿ ನಿಂತಿದ್ದೀವಿ. ಮತ್ತು ನಿಮ್ಮ ಈಗಿನ ಮಕ್ಕಳು ನಮಗಿಂತ ಜಾಸ್ತಿ ನೀವು ಈಗ ಸಿಕ್ಕಿನ ಬದುಕುಗಳ ಮಧ್ಯ ಇದ್ದೀರಾ, ಕಾಂಪ್ಲೆಕ್ಸ್ ಆಗಿದ್ದ ರಿಲೇಷನ್ಶಿಪ್ಗಳ ಮಧ್ಯ ಇದ್ದೀರಾ, ಕಾಂಪ್ಲೆಕ್ಸ್ ಆದ ಸೋಷಿಯಲ್ ಕಂಡೀಷನ್ನಲ್ಲಿ ಇದ್ದೀರಾ, ಬಹಳ ಇನ್ಸೆನ್ಸಿಟಿವ್ ಆದ ಪೊಲಿಟಿಕಲ್ ಸಿಸ್ಟಮ್ ಮಧ್ಯ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಕತೆಗಳು, ಪ್ರತಿಯೊಬ್ಬರ ಕತೆಗಳು ಬೇರೆಯೇ ಆಗಿರುತ್ತೆ. ಮೊದಲು ಅಂದರೆ ನಾವು ಒಂದು ಸ್ವಲ್ಪ ಚಿಕ್ಕವರಿದ್ದಾಗ HN ಸರ್ರು ಅಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋರು ಮುಂದೆಗಡೆ.
ಒಂದು ಚೇರ್ ಹಾಕ್ಕೊಂಡು ಕುತ್ಕೊಳ್ಳೋರು. ಯಾವುದೇ ತಂಡ ಬಂದರೂ ಅವ್ರಿಗೆ ಹಿಂಗೆ ಕುತ್ಕೊಂಡು ನೋಡೋರು, ಯಾರ್ಯಾರು ಹೋಗ್ತಿದ್ದಾರೆ, ಏನೇನು ಎತ್ಕೊಂಡು ಹೋಗ್ತಿದ್ದಾರೆ, ಏನು ನಾಟಕ ಮಾಡ್ತೀರಾ, ಯಾಕೆ ಮಾಡ್ತೀರಾ, ಈ ಥರದ್ದೆಲ್ಲ. ಈ ಕಲಾಕ್ಷೇತ್ರದಲ್ಲೂ ಕೂತ್ಕೊಳ್ಳೋರು, ನ್ಯಾಷನಲ್ ಕಾಲೇಜ್ ಇದೆಯಲ್ಲ ಅಲ್ಲೂ ಕೂತ್ಕೊಳ್ಳೋರು. ಅವ್ರಿಗೆ ಎಷ್ಟು ನಾಟಕದ ಬಗ್ಗೆ ಪ್ರೀತಿ ಇತ್ತು ಅಂದರೆ, ನಾವು ರಂಗಾಯಣದವ್ರು ಬಂದು ನ್ಯಾಷನಲ್ ಕಾಲೇಜಲ್ಲಿ ಭೂಮಿಗೀತ, ಅಡಿಗರ ಭೂಮಿಗೀತ ಅನ್ನೋ ಒಂದು ಸುದೀರ್ಘವಾದ ಕವನವನ್ನು ನಾಟಕ ಮಾಡಿದ್ವಿ ರಂಗಾಯಣದಲ್ಲಿ. ಇವರು ಬಂದರೆ ಇಲ್ಲೇ ಮಾಡಿ ಬನ್ನಿ ಅಂದರು. ನಮ್ಗೆ ಅದಕ್ಕೆ ನಾವು ರೌಂಡ್ಗೆ ಒಂದು ಕಟ್ಟಬೇಕು, ಒಂದು ಸ್ಟೇಜ್ ಬೇಕು, ಇಲ್ಲಿ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೆ ಅಷ್ಟೇ ತಾನೇ ಕಟ್ಟಿಸ್ತೀನಿ ಅಂದ್ಬಿಟ್ಟು ಟೆಂಪ್ರರಿಯಾಗಿ ಒಂದು ರೌಂಡು ಸಿಮೆಂಟಲ್ಲಿ ಒಂದು ಬ್ಲಾಕನ್ನು ರೆಡಿ ಮಾಡಿದರು. ಯಾಕೆಂದರೆ ಅಲ್ಲಿ 3 ಕಡೆ ಜನ ಕೂತ್ಕೊಳ್ಬೇಕಿತ್ತು, ಒಂದು ಕಡೆ ಮಾತ್ರ ನಮ್ಮ ಎಂಟ್ರಿಗೆ ಇಟ್ಕೊಂಡಿದ್ವಿ ಜಾಗ. ಅಂದರೆ ಅವ್ರಿಗೆ ಎಷ್ಟು ಪ್ಯಾಷನೇಟಾಗಿ ರಂಗಭೂಮಿನ ಪ್ರೀತಿಸ್ತಿದ್ರು ಅವರು ಅಂದರೆ, ಯಾವ ಕಾಲೇಜ್ ಬಿಡುತ್ತೆ ಇರೋ ಅಲ್ಲಿ ಶಟಲ್ ಕಾಕ್ ಆಡ್ತಾರಲ್ಲ ಎಲ್ಲರೂ, ಅಲ್ಲಿ ಒಂದು ರೌಂಡಾಗಿ ಒಂದು ಸ್ಟೇಜ್ ನಮಗೆ ಎಷ್ಟು ನಾವು ಒಂದು ವಾರನೋ ಏನೋ ಇದ್ವಿ, ದಿನ ಮಾಡ್ತಿದ್ವಿ ನಾಟಕ. ಅವಾಗೆಲ್ಲ ನಾಟಕ ಅಂದರೆ ಒಂದು ದಿವಸ ಅಲ್ಲ, ಒಂದು ತಿಂಗಳಗಟ್ಟಲೆ ಒಂದೇ ನಾಟಕ ಮಾಡೋದು, ಜನ ಬರೋರು ನೋಡೋಕ್ಕೆ. ಸೊ ಅಲ್ಲಿ ಆ ನಾಟಕವನ್ನು ನಾವು 7-8 ದಿವಸ ಮಾಡಿ ಆಮೇಲೆ ಅದನ್ನೇ ಎತ್ತಿಸ್ಬಿಟ್ಟು ಮತ್ತೆ ಆಟ ಆಡೋದಕ್ಕೆ ಬಿಟ್ಟರು. ಮತ್ತು ಅಲ್ಲಂತೂ ಎಲ್ಲ ರಂಗತಂಡಗಳು ಬಂದು ರಿಹರ್ಸಲ್ ಮಾಡತ್ವೆ. ಈ ಆಡಿಟೋರಿಯಮಲ್ಲಿ ಎಲ್ಲ ರಂಗತಂಡಗಳು, ಇಂಥವ್ರು ಮಾಡಿಲ್ಲ ಅಂತಿಲ್ಲ, ಎಲ್ಲ ರಂಗತಂಡಗಳು ಇಲ್ಲಿ ನಾಟಕ ಮಾಡಿದ್ದಾರೆ. ನಾವು ರಂಗಾಯಣದಲ್ಲಿದ್ದಾಗ ಇಲ್ಲಿ ಬಂದು ನಾವು ವಾರಗಟ್ಟಲೆ ಟೆಂಟ್ ಹಾಕ್ತಾಯಿದ್ವಿ, ಒಂದೊಂದು ನಾಟಕನ 2-2 ದಿವಸ ಮಾಡ್ತಾಯಿದ್ವಿ. ನೀನಾಸಮ್ ಅವರು ಬಂದಾಗೆಲ್ಲ ಇದು ಒಂದು ಜಾಗ, ಅಂದರೆ ಇಲ್ಲಿ ತಿರುಗಾಟಕ್ಕೆ ಅಂತ ಬಂದರೆ ಈ HN ಕಲಾಕ್ಷೇತ್ರದಲ್ಲಿ ನಾಟಕ ನಾವು ಮಾಡೋದು ನಮಗೆ ಕಾಯಂ ಇದೊಂದು ಜಾಗ ಅಂತ. ಮತ್ತು ಬೆಂಗಳೂರಿನ ಎಲ್ಲ ರಂಗತಂಡಗಳು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದರ ಹಿಂಭಾಗದಲ್ಲಿ ಹೊಸಬ್ರಿಗೆ ಗೊತ್ತಿಲ್ಲ, ಅದರ ಹಿಂಭಾಗದಲ್ಲಿ ರಿಹರ್ಸಲ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಜಾಗ ಇತ್ತು. ಎಲ್ಲ ರಂಗತಂಡಗಳು ಸಂಜೆ ಹೊತ್ತು ಬಂದು ಅಲ್ಲಿ, ಅಂದರೆ ಅವಾಗ ಅಂದರೆ ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಫೀಲ್ ಮಾಡೋದು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳೆಲ್ಲನೂ ಕಲ್ಚರ್ಗೆ ಸಪೋರ್ಟ್ ಮಾಡೋದು, ಇಟ್ ಈಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ತಿದ್ದೆ ಹೊರತು ಕಾಸು ಮಾಡುವ ಮಾರ್ಗ ಅಂತ ಅನ್ಕೋತಾ ಇರಲಿಲ್ಲ. ಅಲ್ಲ, ಈಗ ಅಂದ್ಕೊಂಡಿದೆ ಅಂತ ಹೇಳ್ತಿಲ್ಲ ನಾನು, ಆವಾಗ ಹಂಗಿತ್ತು. ಈಗ ಒಟ್ಟು ವ್ಯವಸ್ಥೆನೇ ಬೇರೆ ಆಗಿಬಿಟ್ಟಿದೆ, ಏನೇನೋ ಒತ್ತಡಗಳಿದೆ. ಹಾಗಾಗಿ ಅದ್ರ ಮಧ್ಯ ನಮಸ್ಕಾರ, ಇವರು ಅದು ಯಾವಾಗಿಂದ ನಂಗೆ ಹುಟ್ಟಿದಾಗಿಂದ ಅವ್ರನ್ನ ನೋಡ್ತಿದ್ದೀನೇನೋ ಅನ್ನೋ ಅಷ್ಟು ನಮಗೆ ಆಪ್ತರಿದ್ರು ಈ HN ಇದಾಗೋವಾಗ. ಸೊ ಇಲ್ಲಿ ಈ ಜಾಗದಲ್ಲಿ ಬಹುಶಃ ಇಂಥವ್ರು ಬಂದಿಲ್ಲ ಅಂತ ಇಲ್ಲ. ಇವಾಗ ಇರುವ ಎಲ್ಲರೂ ಅಂದರೆ ಈ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬರು ಈ ಸ್ಟೇಜಲ್ಲಿ ಪ್ರೇಕ್ಷಾಂಗಣದಲ್ಲಿ ಕೂತಿದ್ದಾರೆ, ಇಲ್ಲ ವೇದಿಕೆ ಮೇಲೆ ಕೂತಿದ್ದಾರೆ, ಇಲ್ಲ ಸೈಡ್ ವಿಂಗಲ್ಲಿ ಬಂದು ಮಾತಾಡಿ ಹೋಗಿದ್ದಾರೆ. ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ನಿಮ್ಮ ಕಾಲೇಜು. ಅದು ನಿಮಗೆ ಗೊತ್ತಿರಬೇಕು, ಅದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು. ನಿಮ್ಮ ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾಯಿದ್ರು, ಮಾಡಿದ್ದಾರೆ, ನಾವು ಅದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು. ಹಂಗೆ ಕಷ್ಟಪಡೋ ಅಂಥದ್ದಿಲ್ಲ, ಖುಷಿಯಾಗಿ ಮಾಡಿದ್ರೆ ಆಗತ್ತೆ. ಎಸ್, ಹಾಗಾಗಿ ಈಗ ನಿಮ್ಮ ಕತೆಗಳನ್ನು ಹೇಳುವ ಸರದಿ ನಿಮ್ಮದಾಗಿದೆ ಅಂತ ಹೇಳಿ ಬಹುಶಃ ನಾನು ಮುಗಿಸ್ತೀನಿ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ, ನಾನು ಮಾತಾಡಿದ್ದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಏನೇ ಪ್ರಶ್ನೆಗಳು ಹುಟ್ಟಿದ್ರೂ ನೀವು ಕೇಳ್ಬೋದು, ಕೇಳಬೇಕು.